ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮ ಹಾಗೆ ನಿಮ್ಮ ಒಳ್ಳೆಯ ಉದ್ದೇಶ, ನಡೆ ನುಡಿಯಲ್ಲಿ ಭಗವಂತ ಸದಾ ವಾಸವಾಗಿದ್ದಾರೆ. ಅದೇ ಸತ್ಯವಾಗಲಿ ಅಂತೇಳಿ ಆ ಗುರುವಿನಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ನೀವು ನಂಬಿದ ದೈವವನ್ನು, ನೀವು ನಂಬಿದ ಗುರುವನ್ನು ಸ್ಮರಣೆ ಮಾಡ್ತಾ ಖಂಡಿತವಾಗಿಯೂ ಆ ಸ್ಮರಣೆಗೆ ನಿಮ್ಮ ಒಂದು ದೈವಶಕ್ತಿ, ಗುರುಶಕ್ತಿ ಕನೆಕ್ಟ್ ಆಗಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ, ಹಾಗೆ ಯಾವ ವಿಚಾರದಲ್ಲಿ ಹಿಂದೆ ಇರಬೇಕು, ಯಾವ ವಿಚಾರದಲ್ಲಿ ನೀವು ಧೈರ್ಯ ತಗೊಳ್ಬೇಕು, ಯಾವುದು ಹೇಗೆ ನಡೆಯುತ್ತೆ, ಅದನ್ನು ಹೇಗೆ ಎದುರಿಸಬೇಕು, ಎಲ್ಲದರ ಒಂದು ಪರಿವರ್ತನೆಯ ಒಂದು ವಿಚಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಅದು ನಿಮ್ಮೊಳಗಿಂದಲೇ ನಿಮಗೆ ಆತ್ಮವಿಶ್ವಾಸದ ಮೂಲಕ ಸಿಗ್ತಾ ಹೋಗುತ್ತೆ. ಅದಕ್ಕೆ ಪ್ರತಿಯಾಗಿ ಗುರು ಕೂಡ ಇಲ್ಲಿ ನಿಮಗೆ ಸಹಾಯ ಮಾಡ್ತಾರೆ. ಅದೇ ರೀತಿ ಸಹಾಯ ಮೊದಲನೇದಾಗಿ ನಿಮಗೆ ಸಿಗ್ತಾ ಇದೆ. ಈಗ ನೀವಿರುವ ಪರಿಸ್ಥಿತಿ ಖಂಡಿತ ಸುಧಾರಿಸುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಿದ್ದಾರೆ. ಯಾಕಂದರೆ ನಿಮ್ಮ ಮೂಲಕ ನಾನು ಸುಮಾರಷ್ಟು ಕೆಲಸಗಳನ್ನು ಮಾಡಿಸ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಗುರುವಿನ ಸಂದೇಶ ಬರ್ತಾ ಇದೆ. ನಿಮ್ಮ ಮೂಲಕ ಒಂದು ಸೇವೆ ಆಗಿರ್ಬೋದು, ದಯೆ ಆಗಿರ್ಬೋದು, ಒಂದು ಒಳ್ಳೆಯ ಉದ್ದೇಶದ ಕರ್ಮ ಆಗಿರ್ಬೋದು, ಹಾಗೆ ಒಂದು ನಾಮಸ್ಮರಣೆಯೂ ಕೂಡ ಇಲ್ಲಿ ಬರುತ್ತೆ. ಎಷ್ಟು ನೀವು ನಾಮಸ್ಮರಣೆಗೆ ಕನೆಕ್ಟ್ ಆಗ್ತಿರೋ ಅಷ್ಟೇ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಒಂದಿಷ್ಟು ಬ್ಯಾಡ್ ಕರ್ಮಗಳಿಂದ ನೀವು ಹೀಲ್ ಆಗ್ತಾ ಹೋಗ್ತೀರಾ. ಗುರುವಿನ ಶರಣದಲ್ಲಿ ಹೋಗಿ ಮಾಡೋದ್ರಿಂದ ಅದರ ಪ್ರತಿಫಲ 100 ಪಟ್ಟು ಹೆಚ್ಚಾಗುತ್ತೆ. ಇಲ್ಲಿ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅಬಂಡೆನ್ಸ್ಗಳು ಕಾಣಿಸ್ತಾ ಇದ್ದಾವೆ, ಅಂದರೆ ಸಮೃದ್ಧಿ ಕಾಣಿಸ್ತಾ ಇದೆ. ಅದು ಹಣದ ವಿಚಾರದಲ್ಲಿರುವ ಒಂದಿಷ್ಟು ಅಡೆತಡೆಗಳು ನಿವಾರಣೆ ಆಗತ್ತೆ. ನೀವು ಹಣ ಯಾರಿಗಾದರೂ ಕೊಡಬೇಕು, ಇಲ್ಲ ಹಣದಲ್ಲಿ ನಿಮಗೇನೋ ಒಂದಿಷ್ಟು ವ್ಯತ್ಯಾಸ ಕಾಣ್ತಾ ಇದೆ. ಹಿಂದಿದ್ದ ಪರಿಸ್ಥಿತಿ ಈಗಿಲ್ಲ, ಆದರೆ ಹಣದ ಅವಶ್ಯಕತೆ ತುರ್ತಾಗಿ ಇದೆ. ಅದರಲ್ಲಿ ಒಂದಿಷ್ಟು ಬದಲಾವಣೆಗಳು ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ. ಅದಕ್ಕೋಸ್ಕರ ನಿಮಗೆ ನೀವು ಆತ್ಮವಿಶ್ವಾಸವನ್ನು ತುಂಬಿಕೊಳ್ತಾ ಬಂದಿರುವ ಎದುರಿಗಿರುವ ಪರಿಸ್ಥಿತಿಗಳನ್ನು ಸಂಭಾಳಿಸೋದ್ರ ಜೊತೆಗೆ ಗುರುವಿನಲ್ಲಿ ಆ ವಿಚಾರವನ್ನು ಇಟ್ಟಿದ್ದೀರಾ. ಹಾಗಾಗಿ ಅದರ ಭಾರ ಈಗ ನಿಮ್ಮ ಹೆಗಲ ಮೇಲಿಲ್ಲ, ಪ್ರಯತ್ನ ಮಾತ್ರ ನಿಮ್ಮ ಹೆಗಲ ಮೇಲಿದೆ. ಪ್ರಾಮಾಣಿಕ ಪ್ರಯತ್ನ ಮಾಡು, ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ಒಂದು ಸಹಾಯವನ್ನು ನಾನು ಮಾಡ್ತೀನಿ ಅನ್ನೋ ರೀತಿಲಿ ಒಂದಿಷ್ಟು ಎನರ್ಜಿ ನಿಮಗೆ ಕನೆಕ್ಟ್ ಆಗ್ತದೆ. ಹಾಗಾಗಿ ಹಣದ ವಿಚಾರದಲ್ಲಿರುವ ಒಂದಿಷ್ಟು ಅಡೆತಡೆಗಳು ನಿವಾರಣೆ ಆಗುತ್ತೆ. ನೀವು ಯಾವ ವ್ಯಾಪಾರಕ್ಕೆ ಕೈ ಹಾಕಿದಿರೋ, ಇಲ್ಲ ಯಾವ ವ್ಯಾಪಾರದಲ್ಲಿ ನಿಮಗೆ ಅಡೆತಡೆ ಆಗ್ತಾಯಿದೋ, ಒಂದಿಷ್ಟು ಸಂದಿಗ್ಧ ಸ್ಥಿತಿಗಳಲ್ಲಿ ನಿಂತಿದ್ದೀರೋ, ಹಣ ಖರ್ಚಾಗ್ತಾ ಇದೆ ಆದರೆ ಅಲ್ಲಿಂದ ಯಾವುದೇ ರೀತಿ ಪರಿಣಾಮ ನಿಮಗೆ ಒಂದು ಉನ್ನತವಾದ ರೀತಿಯಲ್ಲಿ ಸಿಗ್ತಾ ಇಲ್ಲ, ಈ ರೀತಿ ಒದ್ದಾಟದಲ್ಲಿರುವ ಒಂದಿಷ್ಟು ಸಮಸ್ಯೆಗಳು ಈ ಒಂದು 33 ದಿನದ ಒಳಗೆ ಪರಿಹಾರ ಆಗತ್ತೆ. ಅದೂ ಕೂಡ ಇಲ್ಲಿ ಒಂದು ನಿಮಗೆ ಪರಿಹಾರ ಕೂಡ ಒದಗಿ ಬರ್ತಾ ಇದೆ. ಅದು ನಾಮಸ್ಮರಣೆ, ಗುರುವಿನ ನಾಮಸ್ಮರಣೆಯನ್ನು, ಸಾಯಿ ಗಾಯತ್ರಿ ಮಂತ್ರವನ್ನು ನೀವು ದಿನನಿತ್ಯ 33 ದಿನ ನಿರಂತರವಾಗಿ 108 ಬಾರಿ ಜಪಿಸಿದರೆ ಖಂಡಿತವಾಗಿ ಆ ಸಮಸ್ಯೆಯಿಂದ ಹೊರಗೆ ಬರ್ತೀರ. ಸಮಸ್ಯೆಗಳು, ದೋಷಗಳು 108 ಕಾಣ್ತಾ ಇದ್ದಾವೆ ಆ ವಿಚಾರದಲ್ಲಿ. ಆದರೆ ಇಲ್ಲಿ ಗುರುವು ಕೊಡ್ತಾ ಇರುವ ಒಂದು ಆಶೀರ್ವಾದ ಅಂದರೆ ನಿಮಗೊಂದು ಸೂಚನೆ ಏನು ಕೊಡ್ತಾ ಇದ್ದಾರೆ ಅಂದರೆ, ನಿಮಗೆ ತುಂಬ ಸಂದಿಗ್ಧ ಸ್ಥಿತಿ ಇದೆ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇಲ್ಲ, ಆದರೆ ನನ್ನ ಕರುಣೆ ನಿಮ್ಮ ಮೇಲಿದೆ, ನನ್ನ ನಾಮಸ್ಮರಣೆ ಮಾಡಿ ಅದೇ ಊರ್ಜೆಗಳು ನಿಮ್ಮಲ್ಲಿ ಬರ್ತದೆ. ಅದರಿಂದ ಏನಾಗುತ್ತೆ ಅಂದರೆ ನೀವು ಸಕಾರಾತ್ಮಕವಾಗಿ ಯೋಚಿಸ್ತೀರಾ, ಹಾಗೆ ಬಂದಿರುವ ಪರಿಸ್ಥಿತಿಗಳನ್ನು ಎದುರಿಸ್ತೀರಾ. ಅದಕ್ಕೆ ನನ್ನ ಸಹಾಯ ನಿಮಗೆ ನನ್ನ ಊರ್ಜೆಗಳ ಮೂಲಕ ಸಿಗುತ್ತೆ. ಅದೆಂಥದ್ದೇ ಪರಿಸ್ಥಿತಿಯಲ್ಲಿ ನೀವು ನಿಂತಿದ್ರೂ ಕೂಡ ಅದರಿಂದ ಹೊರಗೆ ಬರಲಿಕ್ಕೆ ನನ್ನ ನಾಮಸ್ಮರಣೆ ನಿಮಗೆ ಸಹಾಯ ಮಾಡುತ್ತೆ. ನನ್ನ ನಾಮಸ್ಮರಣೆಯನ್ನು ನೀವು ಭಕ್ತಿಯಿಂದ ಧ್ಯಾನ ಮಾಡೋ ರೀತಿಯಲ್ಲಿ ಮಾಡಿದಾಗ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ 33 ದಿನಗಳ ಒಳಗೆ ಪರಿವರ್ತನೆ ಖಂಡಿತವಾಗಿಯೂ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ. ಈಗ ನಿಮಗೆ ಒಂದು ಹೀಲಿಂಗ್ನ ಅವಶ್ಯಕತೆ ಇದೆ. ಯಾವುದೋ ಒಂದು ವಿಚಾರದಲ್ಲಿ ನೀವು ಗುಣಮುಖ ಆಗಬೇಕು. ಅದು ಅನಾರೋಗ್ಯದ ಸಮಸ್ಯೆ ಇರ್ಬೋದು, ಹಣದ ವಿಚಾರದಲ್ಲಿರ್ಬೋದು, ಇಲ್ಲ ಒಂದಿಷ್ಟು ಸಂಬಂಧಗಳನ್ನು ಸರಿಪಡಿಸ್ಕೊಳ್ಳೋದಿರ್ಬೋದು, ಇಲ್ಲ ಅವರಲ್ಲಿ ಒಂದು ಪರಿವರ್ತನೆ ಕಾಣಬೇಕು ಅನ್ನೋದು ಇರ್ಬೋದು, ದಾರಿ ತಪ್ಪಿದ ಮಕ್ಕಳನ್ನು ಸರಿ ದಾರಿ ತರೋದಿರ್ಬೋದು. ಹೀಗೆ ಒಂದಿಷ್ಟು ವಿಚಾರಗಳು ನಿಮ್ಮಲ್ಲಿದ್ದಾವೆ. ಅವುಗಳಿಗೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಒಂದು ದಾರಿ ಕಾಣ್ತಾ ಇಲ್ಲ. ಅವುಗಳಲ್ಲಿ ಪರಿವರ್ತನೆ ಹೇಗೆ ಮಾಡಬೇಕು ಅನ್ನೋ ದಾರಿ ನಿಮಗೆ ಕಾಣಿಸ್ತಾ ಇಲ್ಲ. ಆದರೆ ಇಲ್ಲಿ ಗುರುವಿನ ಆಶೀರ್ವಾದ ನಿಮಗೆ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ನಾನು ನಿನ್ನ ಜೊತೆಗೆ ಇರಬೇಕಾದ್ರೆ ನೀನು ಯಾಕೆ ಯೋಚಿಸ್ತಾ ಇದೆಯಾ, ನನ್ನ ಧ್ಯಾನ ಮಾಡು. ಅದೇ ನಿನ್ನ ಸುತ್ತಮುತ್ತ ಇರುವ ನೀನು ಯಾರಲ್ಲಿ ಒಂದು ಬದಲಾವಣೆಯನ್ನು ಬಯಸ್ತಾ ಇದೆಯೋ, ಗುಣ ಆಗಬೇಕು ಅಂತೇಳಿ ಬಯಸ್ತಾ ಇದೆಯೋ, ಅವರಲ್ಲಿ ಗುಣಮುಖತೆಯನ್ನು ಕಾಣ್ತೀಯಾ. ನನ್ನಿಂದ ಆಗದ ವಿಚಾರಗಳು ಯಾವುದೂ ಇಲ್ಲ, ಆದರೆ ನೀನು ಅದರ ಮೇಲೆ ನಂಬಿಕೆ ಇಡಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಕನೆಕ್ಟ್ ಆಗ್ತದೆ. ಇದು ನಿಮ್ಮ ಒಂದು ನಂಬಿಕೆಗೆ ಇದೆ, ಅಂದರೆ ನಿಮ್ಮ ಮನಸ್ಸಲ್ಲಿ ಈ ವಿಚಾರ ಇದೆ,
ಸತ್ಯವಾಗ್ಲೂ ಯಾರೂ ಇಲ್ಲಿ ನನಗೆ ಸಹಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ನನ್ನ ಗುರು ಬಯಸಿದರೆ ನನಗೆ ಯಾರಾದರೂ ಸಹಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನವರು ಯಾರೋ ಹುಷಾರಿಲ್ಲ, ಅವ್ರು ಚೇತರಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ನನಗೆ ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ, ಇದು ಯಾವುದೂ ಬೇರೆಯವ್ರು ನನಗೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಗುರು ಮನಸ್ಸು ಮಾಡಿದ್ರೆ, ನಾನು ನಂಬಿದ ಗುರು ದೈವಶಕ್ತಿ ಮನಸ್ಸು ಮಾಡಿದ್ರೆ ಮಾತ್ರ ನನಗೆ ಕೆಲವರಿಂದ ಸಹಾಯ ಸಿಗುತ್ತೆ. ನಾನು ಬಯಸಿದವರ ಜೀವನದಲ್ಲಿ ಪರಿವರ್ತನೆ ಕಾಣುತ್ತೆ. ಹಾಗೆ ನಾನು ಯಾರ ಆರೋಗ್ಯ ಸುಧಾರಿಸಬೇಕು ಅಂತೇಳಿ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದೀನೋ ಖಂಡಿತ ಅವರ ಆರೋಗ್ಯ ಹೀಲಾಗತ್ತೆ ಅನ್ನೋ ರೀತಿಲಿ ನಿಮಗೊಂದು ಒಳ ವಿಶ್ವಾಸ ಮೂಡ್ತಾ ಇದೆ. ಹೆಚ್ಚಾಗಿ ನಿಮಗೀಗ ಹಣದ ಮೇಲೆ ಒಲವು ಅನ್ನೋದಕ್ಕಿಂತ, ನಂಬಿಕೆ ಅನ್ನೋದಕ್ಕಿಂತ, ಯಾರೋ ಬಂದು ಸಹಾಯ ಮಾಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಬಂದರೆ ನನ್ನ ಗುರುವೇ ಬಂದು ಸಹಾಯ ಮಾಡಬೇಕು ಅನ್ನೋ ರೀತಿಲಿ, ಅವರೇ ಬಂದು ಮಾಡೋದು ಅನ್ನೋ ರೀತಿಲಿ ದೃಢ ವಿಶ್ವಾಸ ಹೆಚ್ಚಾಗಿದೆ. ಹಾಗಾಗಿ ವೈದ್ಯೋ ನಾರಾಯಣೋ ಹರಿ ಅನ್ನುವ ಹಾಗೆ ನಿಮಗೆ ವೈದ್ಯರ ರೂಪದಲ್ಲಿ ಹರಿ ಕಾಣ್ಬೋದು ಅನ್ನೋ ರೀತಿಲಿ ಬಾಬಾ ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಖಂಡಿತ ನಿಮ್ಮ ಭಾರವನ್ನು ಅವರ ಪಾದದ ಮೇಲಿಟ್ಟು ಶರಣಾಗಿದ್ದೀರ. ಇದು ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಇಲ್ಲಿ ಯಾವುದೋ ಒಂದು ತುಂಬ ನೋವಲ್ಲಿ ನಿಂತಿದ್ದೀರಾ, ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರಾ, ಇಲ್ಲ ಅನಾರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದೀರಾ, ಇಲ್ಲ ಅದನ್ನು ನೋಡುವಂಥ ಭಾಗ್ಯ ನಿಮಗೆ ಸಿಕ್ಕಿದೆ. ಅದನ್ನು ಅಂದರೆ ಅದು ನಿಮ್ಮವರಿಗೆ ಆಗಿದ್ದರಿಂದ ನಿಮಗದು ವೇದನೆ ಕೊಡ್ತಾ ಇದೆ. ಅಂದರೆ ಅವರು ಸುಧಾರಿಸ್ಕೊಳ್ಬೇಕು, ಅದಕ್ಕೆ ಹಣನೂ ಖರ್ಚು ಮಾಡಬೇಕು. ಹಾಗೆ ನೀವು ಕೂಡ ಈಗ ಇರೋ ಸ್ಥಿತಿನೂ ಅಷ್ಟು ಸರಿಯಾಗಿಲ್ಲ, ಆದರೂ ಕೂಡ ಪ್ರಾಮಾಣಿಕವಾದ ಹೋರಾಟ ಮಾಡ್ತಾ ಇದ್ದೀರಾ. ಇದ್ರ ಮಧ್ಯೆ ನಿಮಗೊಂದು ಸಾಕ್ಷಾತ್ಕಾರ ಆಗಿದ್ದು ಗುರುವಿನ ಶರಣದಲ್ಲಿ ನನ್ನ ಈ ಒಂದು ವಿಚಾರವನ್ನು ಸಮರ್ಪಣೆ ಮಾಡಿಬಿಡೋಣ, ನಾನು ಕೂಡ ಸರೆಂಡರ್ ಆಗಿಬಿಡೋಣ, ನನ್ನಿಂದ ಇದು ಸಾಧ್ಯ ಆಗೋದಿಲ್ಲ, ನಿಭಾಯಿಸೋಕ್ಕಾಗೋದೇ ಇಲ್ಲ, ಏನಾದರೂ ಇಲ್ಲಿ ನನ್ನ ಗುರು ಕೈ ಹಿಡಿಯೋದ್ರಿಂದನೇ ನನಗಿದರಲ್ಲಿ ಪರಿವರ್ತನೆ ಸಿಗೋದು ಅನ್ನೋ ಒಂದು ವಿಶ್ವಾಸ ನಿಮಗೆ 100% ಬಂದಿದೆ. ಹಾಗಾಗಿ ನಿಮ್ಮ ಪೂರ್ಣ ಸಮರ್ಪಣೆ, ಶರಣಾಗತಿಯ ಭಾವ ಅದಕ್ಕೆ ತಕ್ಕ ಹಾಗೆ ಒಂದಿಷ್ಟು ಜನರನ್ನು ನಿಮ್ಮ ಜೊತೆ ಸೇರಿಸಿದೆ. ಒಂದು ಸಹಾಯದ ಮೂಲಕ ಆಗಿರ್ಬೋದು, ಯಾವುದೋ ಒಂದು ತಿರುವು ಇದ್ದಕ್ಕಿದ್ದ ಹಾಗೆ ನಿಮ್ಮ ಬಳಿ ಬಂದು ಆ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅನ್ನೋ ರೀತಿಲೇ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಬಾಬಾ ಹೇಳ್ತಾ ಇರೋದು, ನೀವು ಒಂಟಿ ಅಲ್ಲ, ನಾನು ನಿನ್ನ ಜೊತೆ ಇದ್ದೀನಿ ಸದಾ. ನೀನು ಯಾವ ರೀತಿ ನನ್ನನ್ನು ಸ್ಮರಣೆ ಮಾಡ್ತೀಯೋ, ಯಾವ ರೀತಿ ನನ್ನ ಸಂಪರ್ಕ ನಿನ್ನ ಜೊತೆ ಇದೆ ಅಂತೇಳಿ ನೀನು ಯಾವಾಗಲೂ ಅಂದ್ಕೊಳ್ತೀಯೋ, ಅದೇ ರೀತಿ ಸಂಪರ್ಕ ನಾನು ಯಾವಾಗಲೂ ನಿನ್ನ ಜೊತೆ ಹೊಂದಿರ್ತೀನಿ ಅನ್ನೋ ರೀತಿಲಿ. ಅದಕ್ಕೆ ಅನುಮಾನ ಪಡಬೇಡ, ನಾನು ನಿನ್ನ ಜೊತೆ ಇದ್ದೀನಿ ಅನ್ನೋ ರೀತಿಲಿ ಬರ್ತದೆ. ಅಂದರೆ ನೀನು ಒಂಟಿ ಅಲ್ಲ, ನೀನು ಹೆದರೋ ಅವಶ್ಯಕತೆಯೂ ಇಲ್ಲ, ನಿನ್ನ ಜೊತೆ, ನಿನ್ನ ಪ್ರತಿ ಕ್ಷಣವೂ ನಾನು ನಿಂತಿದ್ದೀನಿ ನಿನ್ನ ಜೊತೆ. ಈ ಸಮಯ ಈ ಸಮಸ್ಯೆಗಳನ್ನು ಎದುರಿಸ್ತಾ ಇದೆಯಾ, ನಾನು ನಿನ್ನ ಜೊತೆಗಿದ್ದರೂ ಈ ಸಮಸ್ಯೆಗಳನ್ನು ನೀನು ಎದುರಿಸ್ತಾ ಇದೆಯಾ ಅಂದರೆ ಇದು ನಿನ್ನ ಪ್ರಾರಬ್ಧ ಕರ್ಮ. ಇದನ್ನು ನೀನೇ ಕಳ್ಕೊಳ್ಬೇಕು. ಸಹಾಯ ಮಾತ್ರ ನಾನು ಮಾಡಬಲ್ಲೆ, ಅದರಿಂದ ಹೊರಗೆ ಬರಲಿಕ್ಕೆ ಸಹಾಯ ನಾನು ಮಾಡಬಲ್ಲೆ. ನನ್ನ ನಾಮಸ್ಮರಣೆ ನೀನು ಎಷ್ಟು ಹೆಚ್ಚಾಗಿ ಮಾಡ್ತಾ ಹೋಗ್ತೀಯೋ, ನನ್ನ ಸಕಾರಾತ್ಮಕ ಊರ್ಜೆಗಳು ನಿನ್ನನ್ನು ಪ್ರವೇಶ ಮಾಡ್ತವೆ, ನಿನ್ನನ್ನು ಹೀಲ್ ಮಾಡುತ್ತೆ. ನಿನ್ನ ಸುತ್ತಮುತ್ತ ಇರುವ ಒಂದು ಪ್ರಾರಬ್ಧ ಕರ್ಮಗಳ ಅನುಸಾರ ಬಂದಿದೆಯಲ್ಲ, ಪ್ರಾರಬ್ಧ ಕರ್ಮಗಳ ಅನುಸಾರ ಏನು ಒಂದಿಷ್ಟು ನೋವು, ದುಃಖ, ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರೋ ಅವೆಲ್ಲವೂ ಹೀಲ್ ಆಗತ್ತೆ ಅನ್ನೋ ರೀತಿಲಿ ಗುರುವು ನಿಮಗೆ ಒಂದು ಮಾರ್ಗದರ್ಶನವನ್ನು ಈ ಒಂದು ಸಂದೇಶದ ಮೂಲಕ ಕನೆಕ್ಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪರಿಸ್ಥಿತಿಗೆ ಅನುಗುಣವಾಗಿ ಅವರೇ ಸ್ವಯಂ ನಿಮ್ಮನ್ನು ಆರಿಸ್ಕೊಂಡು ಈ ವಿಚಾರವನ್ನು ನಿಮಗೆ ತಿಳಿಸ್ತಾ ಇದ್ದಾರೆ ಅನ್ನೋ ರೀತಿಲಿ ಕನೆಕ್ಟ್ ಆಗ್ತಾಯಿದೆ ಎನರ್ಜಿ. ಹಾಗೆ ಕೆಲವರಿಗೆ ಕನಸಲ್ಲಿ ಪಿತೃಗಳು ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ಪಿತೃಗಳ ಕಾರ್ಯವನ್ನು ನೀವೆಲ್ಲೋ ಒಂದು ರೀತಿಲಿ ಮಾಡಿಲ್ಲ, ಮರ್ತಿದ್ದೀರಾ, ಇಲ್ಲ ಅದರಲ್ಲಿ ಪಾಲ್ಗೊಂಡಿಲ್ಲ, ಇಲ್ಲ ಈಗ ಅಣ್ಣ ತಮ್ಮ ಅನ್ನೋ ರೀತಿಲಿ ಬೇರೆ ಬೇರೆ ಆಗಿರ್ತಾರೆ, ಅವರು ಒಂದು ಸಾರಿ ಮಾಡೋದು, ನೀವು ಒಂದು ಸಾರಿ ಮಾಡೋದು, ಈ ರೀತಿ ಮಾಡಿದ್ದೀರಾ, ಇಲ್ಲ ನೀವು ಅಲ್ಲಿ ಹೋಗದೇ ತಪ್ಪಿಸ್ಕೊಂಡಿರ್ಬೋದು, ಇಲ್ಲ ಅವ್ರು ಮಾಡಲಿ ಅನ್ನೋ ರೀತಿಲಿ ಬಿಟ್ಟಿರ್ಬೋದು, ಇಲ್ಲ ಅವರಿಗೆ ಹಣ ಕೊಟ್ಟು ಕೈ ತೊಳ್ಕೊಂಡಿರ್ಬೋದು. ಈ ರೀತಿ ವಿಚಾರಗಳು ಕಾಣಿಸ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು, ಕೈಗೂಡದ ಕೆಲಸಗಳು ಕಾಣಿಸ್ತಾ ಇದ್ದಾವೆ. ಅಂದರೆ ಏನೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅಲ್ಲಿ ಎಲ್ಲ ಅರ್ಧ ಬರ್ಧ ಆಗ್ತಾ ಇದೆ, ಅಂದ್ಕೊಂಡ ರೀತಿಯಲ್ಲಿ ಕೆಲಸಗಳು ಆಗ್ತಾ ಇಲ್ಲ. ಇದಕ್ಕೆ ಯಾವುದೇ ರೀತಿ ಗ್ರಹ ದೋಷಗಳು ಕಾಡ್ತಾ ಇಲ್ಲ. ಇಲ್ಲಿ ಇದಕ್ಕೆ ಕಾಡ್ತಾ ಇರೋದೇ ನಿಮ್ಮ ಪಿತೃಗಳು ಮನನೊಂದಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ನಿಮ್ಮ ಮಕ್ಕಳು ನಿಮ್ಮಿಂದ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ನೀವು ಕೂಡ ನಿಮ್ಮ ಮಕ್ಕಳು ಯಾವುದೋ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಅಂದರೆ ಅವರು ಅಲ್ಲಿ ತುಂಬ ಚೆನ್ನಾಗಿ ಓದಬೇಕು, ಅವರ ನಡೆ ನುಡಿ ಎಲ್ಲ ಸಂಸ್ಕಾರ, ರೀತಿ ನೀತಿಗಳು ಚೆನ್ನಾಗಿರಬೇಕು ಅಂತೇಳಿ ಬಯಸ್ತಾ ಇದ್ದೀರಾ. ಅಂದರೆ ಹಾಗೆ ನಿಮ್ಮಿಂದನೂ ಕೂಡ ಮೋಕ್ಷ ಪ್ರಾಪ್ತಿ ಆಗತ್ತೆ ಅಂತೇಳಿ ನಿಮ್ಮ ಪಿತೃಗಳು, ಪೂರ್ವಜರು ಬಯಸ್ತಾ ಇದ್ದಾರೆ. ಅಂದರೆ ನೀವು ಅವರಿಗೆ ಸರಿಯಾದ ರೀತಿಯಲ್ಲಿ ಮೋಕ್ಷಕ್ಕೆ ದಾರಿ ಮಾಡಿಕೊಡ್ಬೇಕು. ಅಂದರೆ ಶ್ರಾದ್ದ ಕಾರ್ಯವನ್ನು ನೀವೆಲ್ಲರೂ ಒಟ್ಟುಗೂಡಿ ಸಂತೋಷದಿಂದ ಮಾಡಿದಾಗ, ಅಂದರೆ ಅದರಲ್ಲಿ ಯಾವುದೇ ರೀತಿ ಅಡೆತಡೆ ಇಲ್ಲದೆ, ಅಂದರೆ ಏನೋ ಒಂದು ಕಾರ್ಯ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾಡಬಾರ್ದು. ಪೂರ್ಣವಾದ ಸಮರ್ಪಣೆಯಿಂದ ನನ್ನ ತಂದೆ ತಾಯಿಗಳು, ನನ್ನ ಪೂರ್ವಜರು ಅವರ ಒಂದು ಮೋಕ್ಷ ಪ್ರಾಪ್ತಿಗೋಸ್ಕರ, ಅಂದರೆ ಅವರ ಮುಂದಿನ ಪ್ರಯಾಣಕ್ಕೋಸ್ಕರ ನಾನು ಇದನ್ನು ಮಾಡ್ತಾ ಇದ್ದೀನಿ, ಅವರಿಗೆ ಒಂದು ರೀತಿಯಲ್ಲಿ ನಮ್ಮಿಂದ ಸಹಾಯ ಆಗಬೇಕು ಅನ್ನೋ ಮನೋಭಾವದಿಂದ ಅವರು ನಮ್ಮ ಪೂರ್ವಜರಾಗಿದ್ದಾರೆ, ಅವರಿಂದಲೇ ನಾವಿವತ್ತು ಇದ್ದೀವಿ ಇಲ್ಲಿ ಅನ್ನೋ ರೀತಿಲಿ ನೀವು ಯಾವಾಗ ಒಂದು ಆ ವಿಚಾರಕ್ಕೆ ಸರೆಂಡರ್ ಆಗಿ ನೀವು ಆ ಶ್ರಾದ್ದ ಕಾರ್ಯವನ್ನು ಮಾಡ್ತಿರೋ, ಪರಿಪೂರ್ಣವಾಗಿ ಒಂದು ಒಳ್ಳೆ ರೀತಿಲಿ
ಆಗ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಗಳು, ಪದೇ ಪದೇ ಹಣದಲ್ಲಿ ಒಂದು ವ್ಯಯ, ಅಂದರೆ ಹಣ ದುಡಿತೀರಾ ಕೈಗೆ ಹತ್ತುತ್ತಾ ಇಲ್ಲ, ಅನವಶ್ಯಕವಾಗಿ ಖರ್ಚಾಗ್ತಾ ಇದೆ, ಅವಶ್ಯಕವಾಗಿರೋದಕ್ಕೆ ಖರ್ಚಾಗ್ತಾ ಇಲ್ಲ. ಅನವಶ್ಯಕ ಖರ್ಚು ಅಂದರೆ ಇಲ್ಲಿ ಪ್ರಾರಬ್ಧ ಕರ್ಮವನ್ನು ಸೂಚಿಸ್ತಾ ಇದೆ. ಅಂದರೆ ಅದು ಯಾವುದಕ್ಕೆ ಖರ್ಚು ಮಾಡಬೇಕೋ ಅಲ್ಲಿ ಉಳಿಸ್ತಾ ಇದ್ದೀರಾ, ಮಾಡ್ತಾ ಇಲ್ಲ, ಅದಕ್ಕೋಸ್ಕರನೇ ಅದು ಅನವಶ್ಯಕವಾಗಿ ಖರ್ಚಿನ ರೂಪದಲ್ಲಿ ಹೊರ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಕೆಲಸದಲ್ಲಿ ತುಂಬ ಅಡೆತಡೆಗಳು, ಏನೋ ಒಂದು ಪದೇ ಪದೇ ಒಂದು ಕೆಲಸವನ್ನು ಹುಡುಕ್ತೀರಾ, ಅಲ್ಲಿ ಹೋಗ್ತೀರಾ, ಅಲ್ಲೇನೋ ಒಂದು ಸಮಸ್ಯೆ ಆಗುತ್ತೆ, ಬಿಡ್ತೀರಾ, ಮತ್ತು ನೀವೊಂದು ಕೆಲಸದ ಒಂದು ನಿರಂತರವಾದ ಹುಡುಕಾಟದ ಪ್ರಯತ್ನದಲ್ಲೇ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂದರೆ ಇದು ನಿಮ್ಮ ಪಿತೃದೋಷವನ್ನು ತೋರಿಸ್ತಾ ಇದೆ. ಇದಕ್ಕೋಸ್ಕರ ಯಾರೋ ನಿಮಗೆ ಜ್ಯೋತಿಷ್ಯಗಳ ಹತ್ರ ಹೋದಾಗ, ಎಲ್ಲೋ ಹೋದಾಗ ಹೋಮ ಹವನ ಈ ರೀತಿ ಪರಿಹಾರಗಳನ್ನು ಹೇಳಿದರೂ ಕೂಡ, ಮಾಡಿಸ್ಕೊಂಡ್ರೂ ಕೂಡ ಇದರಿಂದ ನೀವು ಚೇತರಿಸ್ಕೊಂಡಿಲ್ಲ ಅಂದರೆ ಇಲ್ಲಿ ನಿಮ್ಮ ಪಿತೃದೋಷನೇ ತೋರಿಸ್ತಾ ಇದೆ. ಅಲ್ಲಿಗೆ ಗ್ರಹಗತಿಗಳು ಕೂಡ ಏನು ಮಾಡಲಾರರು. ಈ ನಿಮ್ಮ ಸಮಸ್ಯೆಗೆ ಪರಿಹಾರ ನೀವು ಗುರುವಿನಲ್ಲಿ, ನೀವು ನಂಬಿದ ದೈವ ಶಕ್ತಿಯಲ್ಲಿ ಸರೆಂಡರ್ ಆಗಿ ನನ್ನಿಂದ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಎನರ್ಜಿಯನ್ನು, ಬ್ಲಾಕೇಜ್ ಎನರ್ಜಿಯನ್ನು ರಿಮೂವ್ ಮಾಡಿ ಅದರಿಂದ ಹೊರಗೆ ಬಂದು ನಂತರ ಒಂದು ನಿಮ್ಮ ಪಿತೃಗಳಿಗೆ ಏನಾದರೂ ಒಂದು ಅವರ ಹೆಸರಲ್ಲಿ ಒಂದು ಅನ್ನದಾನದ ಸೇವೆ ಆಗಿರ್ಬೋದು, ಇಲ್ಲ ನಿರ್ಗತಿಕರಿಗೆ ಸೇವೆ ಆಗಿರ್ಬೋದು, ಇಲ್ಲ ಅವರ ಒಂದು ಶ್ರಾದ್ದ ಕಾರ್ಯವನ್ನು ಪರಿಪೂರ್ಣವಾಗಿ ಒಂದು ವಿಶ್ವಾಸವಿಟ್ಟು ಸೆರೆಂಡರ್ ಭಾವದಲ್ಲಿ ಮಾಡಿ ಮುಗಿಸಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಇವಿಷ್ಟು ಅವರ ಹೆಸರಲ್ಲಿ ನೀವು ಒಂದು ಶ್ರಾದ್ದ ಕಾರ್ಯವನ್ನು ಮಾಡಿದ ನಂತರ ಪ್ರಾಣಿ ಪಕ್ಷಿ ನಿಸ್ಸಹಾಯಕರಿಗೆ ನಿರ್ಗತಿಕರಿಗೆ ಸಹಾಯವನ್ನು ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ಬರ್ತಿದೆ. ಅದ್ರ ಜೊತೆಗೆ ನೀವು 33 ದಿನಗಳ ಕಾಲ ಗುರುವಿನ ನಾಮಸ್ಮರಣೆಯನ್ನು ಮಾಡಬೇಕು, ಇಲ್ಲ ಹರಿನಾಮ ಸ್ಮರಣೆಯನ್ನು ಮಾಡಬೇಕು ಅಂತಲೂ ಕೂಡ ಬರ್ತದೆ. ನಿಮ್ಗೆ ಯಾವುದು ಇಷ್ಟನೋ ಆ ಒಂದು ನಾಮ ಮಂತ್ರವನ್ನು ತಗೊಳ್ಳಿ, ಅದನ್ನು ದಿನದಲ್ಲಿ ಒಂದು 5 ನಿಮಿಷ 10 ನಿಮಿಷ ಸಮಯ ಕೊಟ್ಟು 108 ಬಾರಿ ದಿನನಿತ್ಯ ನೀವು ಜಪಿಸಲೇಬೇಕು. 33 ದಿನ ನೀವು ಈ ಸಾಧನೆಯನ್ನು ಮಾಡಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಸುತ್ತುವರೆದಿರುವ ಅನೇಕ ರೀತಿಯ ಒಂದಿಷ್ಟು ಸಂಕಷ್ಟಗಳು ದೂರವಾಗ್ತವೆ ಅನ್ನೋ ರೀತಿಯಲ್ಲೇ ಕಾಣ್ತದೆ ಈಗಿನ ಎನರ್ಜಿಗೆ. ಓದಿನ ವಿಚಾರದಲ್ಲಿ ಎಷ್ಟಂದ್ರೂ ಶ್ರದ್ಧೆ ತಗೊಳಕ್ಕಾಗ್ತಾ ಇಲ್ಲ. ಅಂದರೆ ಕುತ್ಕೊಂಡು ಓದಬೇಕು ಅಂದಾಗಲೆಲ್ಲ ಮನಸ್ಸು ತುಂಬ ಕಿರಿಕಿರಿ ಮಾಡ್ತಾ ಇದೆ, ಇಲ್ಲ ಚಂಚಲತೆಗೆ ಜಾರ್ತಾ ಇದೆ, ಇಲ್ಲ ಇದು ನನ್ನಿಂದ ಆಗೋದಿಲ್ಲ, ನಾನು ಇದನ್ನು ಒಪ್ಕೊಳ್ಬಾರ್ದಿತ್ತು, ತೊಗೊಳ್ಬಾರ್ದಿತ್ತು, ನಾನೇನಾದರೂ ತಪ್ಪು ನಿರ್ಧಾರ ತಗೊಂಡ ಅನ್ನೋ ರೀತಿಯಲ್ಲಿ ಮನಸ್ಸು ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದೆ. ಆದರೆ ಮನಸ್ಸಿನ ಹಿಡಿತಕ್ಕೆ ನೀವು ಹೋಗೋದು ಬೇಡ. ನಿಮ್ಮ ಹಿಡಿತಕ್ಕೆ ಮನಸ್ಸನ್ನು ತಗೊಂಡು ನಾನು ಒಂದು ಸಾಧನೆ ಮಾಡಬೇಕು ಅಂಥೇಳಿ ಪೂರ್ಣವಾದ ರೀತಿಯಲ್ಲಿ ತೀರ್ಮಾನವನ್ನು ಮಾಡಿದ್ದೀನಿ. ಈ ಮೊದಲು ಇಟ್ಟ ಹೆಜ್ಜೆಯನ್ನು ನಾನು ಎಂದಿಗೂ ಹಿಂದೆ ಸರಿಸೋದಿಲ್ಲ, ನನಗೆ ನೀನು ಸ್ಪಂದಿಸಬೇಕು ಅನ್ನೋ ರೀತಿಯಲ್ಲಿ ಧ್ಯಾನಕ್ಕೆ ಅದನ್ನು ತಗೊಂಡು ಹೋಗಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಓದೋದಕ್ಕಿಂತ ಮೊದಲು ನೀವು 5-10 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು. ಅದು ಗುರುನಾಮಸ್ಮರಣೆ ಆಗಿರ್ಬೋದು, ನಿಮಗಿಷ್ಟವಾದ ದೈವದ ನಾಮಸ್ಮರಣೆ ಆಗಿರ್ಬೋದು. ಸಂಗೀತ ಅಭ್ಯಾಸದಲ್ಲೂ ಕೂಡ ನಿಮಗೆ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಹಾಗೆ ನೀವು ನೃತ್ಯ ಸಾಧನೆಯಲ್ಲೂ ಕೂಡ ಇದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಕೆಲವರು. ಹಾಗೆ ಒಂದು ಪ್ರೊಫೆಷನಲ್ ಲೈಫಲ್ಲಿ ನೀವು ಮುಂದುವರಿಬೇಕು ಅಂತ ಹೇಳಿ ಹೋಗ್ತಾ ಇದ್ದೀರಾ, ಆದರೆ ತುಂಬ ಅಡೆತಡೆಗಳು ಕಾಣಿಸ್ತಾ ಇದ್ದಾವೆ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇರೋದ್ರಿಂದ ನೀವು ಧ್ಯಾನಕ್ಕೆ ಮೊರೆ ಹೋಗಬೇಕು. 33 ಡೇಸ್ ನೀವು ಒಂದು ಧ್ಯಾನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಧ್ಯಾನಕ್ಕೆ ಮೊದಲು ನೀವು ಕೂತಾಗ ಇಲ್ಲಿ ಅದು ಕೆಲವೊಂದು ಸಾರಿ ಇಲ್ಲಿ ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗ್ತಾ ಇದೆ ಅಂದರೆ, ಧ್ಯಾನ ಮಾಡೋದಂದರೆ ಹೇಗೆ, ನಾನು ಧ್ಯಾನಕ್ಕೆ ಕೂತಾಗಲೆಲ್ಲ ಮನಸ್ಸು ಕೇವಲ ನಕಾರಾತ್ಮಕವಾಗಿ ಚಿಂತಿಸುತ್ತೆ, ಇಲ್ಲ ಅದು ಇದು ಆಲೋಚನೆಗಳು ಬರ್ತದೆ, ನನಗೆ ಮನಸ್ಸನ್ನು ಹಿಡಿತದಲ್ಲಿಟ್ಟು ಧ್ಯಾನ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಶ್ನೆ ಇಲ್ಲಿಗೆ ಬಂದಿದೆ. ಆದರೆ ಇಲ್ಲಿ ಯಾವ ರೀತಿ ಉತ್ತರ ಸಿಗ್ತಾ ಇದೆ ಅಂದರೆ, ಧ್ಯಾನ ಅಂದ ತಕ್ಷಣ ಮನಸ್ಸನ್ನು ಹಿಡಿತದಲ್ಲಿಟ್ಟು ಧ್ಯಾನ ಮಾಡೋದು ಅಂತ ಅಲ್ಲೇ ಅಲ್ಲ. ಆ ರೀತಿ ಧ್ಯಾನ ಮಾಡೋಕ್ಕೋದ್ರೆ ನೀವು ಧ್ಯಾನದ ಪರಿಪೂರ್ಣವಾದ ಭಾವವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ. ಒಂದು 5-10 ನಿಮಿಷ ಅಷ್ಟೇ ಮೊದಲಿಗೆ ನೀವು ಮಾಡಬೇಕಾಗಿರೋದು ಧ್ಯಾನ. ಬಿಟ್ಟು ಮೊದಲಿಗೆ ನೀವು 20 ನಿಮಿಷ, ಅರ್ಧ ಗಂಟೆ, 1 ಅವರ್ ಕೂತ್ಕೊಳ್ತೀನಿ ಅಂದರೆ ಖಂಡಿತವಾಗಿಯೂ ಅದು ಧ್ಯಾನ ಆಗೋದಿಲ್ಲ. ಯಾಕಂದರೆ ಮನಸ್ಸು ಅಲ್ಲಿಗೆ ಕೂರೋದಿಲ್ಲ. ಈ ರೀತಿ ಕೂರಬೇಕು ಅಂದರೆ ಪ್ರಾರಬ್ಧ ಹಿಂದಿನ ಜನ್ಮದ ನಂಟಿರಬೇಕು. ಅಂದರೆ ಅಲ್ಲೂ ಕೂಡ ನೀವು ಧ್ಯಾನವನ್ನು ಮಾಡ್ತಾ ಇದ್ರಿ ಅಂದರೆ ಇಲ್ಲಿ ನಿಮಗೆ ಮೊದಲನೇ ಸರಿ ನೀವು ಧ್ಯಾನ ಕೂತಾಗಲೇ ನಿಮಗೆ ಯೂನಿವರ್ಸ್ನ ಎನರ್ಜಿ ಕನೆಕ್ಟ್ ಆಗುತ್ತೆ. ಅಂದರೆ ನಿಮಗೆ ಗುರು ಆ ಒಂದು ಧ್ಯಾನದಲ್ಲಿ ಬರೋದು, ಪ್ರಕಾಶಮಾನವಾದ ಬೆಳಕು ಕಾಣಿಸೋದು, ಹಾಗೆ ನಿಮ್ಮ ಉದ್ದೇಶ ಏನು, ನಿಮ್ಮ ಆತ್ಮದ ಉದ್ದೇಶ ಏನು ಅನ್ನೋ ರೀತಿಯಲ್ಲಿ ನಿಮಗೆ ಕೆಲವೊಂದಿಷ್ಟು ಸೂಚನೆಗಳು ಗೊತ್ತಾಗೋದು, ಈ ರೀತಿ ಅನುಭವ ಆಗುತ್ತೆ. ಆದರೆ ಮೊದಲಿಗೆ ಇದು ಕನೆಕ್ಟ್ ಆಗೋದು ತುಂಬ ಕಷ್ಟ. ಯಾಕಂದರೆ ಮುಂದಿನ ಜನ್ಮದ ಆತ್ಮದ ಉದ್ದೇಶ ಏನು ಅನ್ನೋದನ್ನು ಮೊದಲು ನಾವು ಅರ್ಥ ಮಾಡ್ಕೊಳ್ಳೋದನ್ನು ಬಿಟ್ಟು ಈ ಭೌತಿಕ ಮಾಯೆಗೆ ನನಗೆ ಅದು ಬೇಕು, ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಇವ್ರು ಯಾಕೆ ನನಗೆ ಈ ಥರ ಸಮಸ್ಯೆ ಕೊಡ್ತಾ ಇದ್ದಾರೆ, ನನಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ, ನನಗೆ ಯಾಕೆ ಮಗು ಆಗ್ತಾಯಿಲ್ಲ, ನನಗೆ ಯಾಕೆ ಜೀವನದಲ್ಲಿ ಮದುವೆ ಆಗ್ತಾಯಿಲ್ಲ, ಮದುವೆ ಆದರೂ ಕೂಡ ನನ್ನ ಸಂಬಂಧದಲ್ಲಿ ಯಾಕಿಷ್ಟು ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ, ಒಂದಲ್ಲ ಒಂದು ರೀತಿಯಲ್ಲಿ 3ನೇ ವ್ಯಕ್ತಿ ಬಂದಿದ್ದಾರೆ, ಇಲ್ಲ ನಾನೇ ಅದನ್ನು ಒಪ್ಕೊಳ್ತಾ ಇಲ್ಲ, ಇಲ್ಲ ಅವರೇ ನನ್ನನ್ನು ಒಪ್ಕೊಳ್ತಾ ಇಲ್ಲ, ಅನೇಕ ರೀತಿಯ ಸಮಸ್ಯೆಗಳಿಗೆ ನೀವು ಈಡಾಗಿದ್ದೀರಾ ಅಂದರೆ ಇದು ಪ್ರಾರಬ್ಧ ಕರ್ಮವನ್ನೇ ಸೂಚಿಸ್ತದೆ. ಅಂದರೆ ನೀವೇನು ಕೊಟ್ಟಿದ್ರೋ ಅದು ನಿಮಗೆ ಸಿಗುತ್ತೆ. ಈ ಜನ್ಮದಲ್ಲಿ ನೀವು ಹೇಳ್ಬೋದು, ನಾನು ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಆದರೂ ನಾನು ಭಗವಂತನ ಪೂಜೆ ಪುನಸ್ಕಾರ ಎಲ್ಲವನ್ನು ಮಾಡ್ತಾ ಇದ್ದೀನಿ, ಆದರೂ ನಾನು ಹೀಲ್ ಆಗ್ತಾ ಇಲ್ಲ, ಈ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗ್ತಾ
ಇಲ್ಲ, ನನಗೆ ನಾನು ಬಯಸಿದ್ದು ಯಾವುದು ಇಲ್ಲಿ ಭೌತಿಕ ಜೀವನದಲ್ಲಿ ನಂಗೆ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವು ಪರಿತಪಿಸ್ತಾ ಇದ್ದೀರಾ ಅಂದರೆ ಇದಕ್ಕೆ ಮದ್ದು ಗ್ರಹ ಶಾಂತಿ ಅಲ್ಲ, ಇದಕ್ಕೆ ಮದ್ದು ಧ್ಯಾನ. ಯಾಕಂದರೆ ಧ್ಯಾನವೇ ನಿಮ್ಮನ್ನು ಹೀಲ್ ಮಾಡುತ್ತೆ. ಅಂದರೆ ಅದು ನಿಮ್ಮ ದೇಹವನ್ನು, ಅಂದರೆ ದೇಹದಲ್ಲಿರುವ ಒಂದಿಷ್ಟು ನಕಾರಾತ್ಮಕ ಎನರ್ಜಿಯನ್ನು, ಹಾಗೆ ಒಂದಿಷ್ಟು ಪ್ರಾರಬ್ಧ ಕರ್ಮಗಳನ್ನು ಸುಡುವ ಶಕ್ತಿ ಧ್ಯಾನಕ್ಕೆ ಇರುತ್ತೆ. ಅದೂ ಕೂಡ ಯಾವಾಗ ಅಂದರೆ ನಾನು ಅನ್ನೋ ಭಾವದಲ್ಲಿ ಮಾಡಿದಾಗ ಅದು ಸಿಗೋದಿಲ್ಲ. ಸೆರೆಂಡರ್ ಭಾವ, ಭಗವಂತ ನಿನ್ನಲ್ಲಿ ನಾನು ಶರಣಾಗಿದ್ದೀನಿ, ನಾನು ಏನಾಗಿದ್ದೆ ಪ್ರಾರಬ್ಧ ಕರ್ಮದಲ್ಲಿ ಅದು ನನಗೆ ಗೊತ್ತಿಲ್ಲ, ಒಟ್ಟಾರೆಗೆ ಈ ಜನ್ಮದಲ್ಲಿ ನಾನು ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಸಾಕಷ್ಟು ನೋವು, ಸಮಸ್ಯೆ, ಒಂದಿಷ್ಟು ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀನಿ, ಇದರಿಂದ ಹೊರಗೆ ಬರುವ ದಾರಿ ನನಗೆ ಗೊತ್ತಿಲ್ಲ. ಹಾಗಾಗಿ ನಿನ್ನಲ್ಲಿ ನಾನು ಪೂರ್ಣ ಭಾವದಿಂದ ಸೆರೆಂಡರ್ ಆಗಿದ್ದೀನಿ, ಶರಣಾಗತಿ ಆಗಿದ್ದೀನಿ, ನನ್ನನ್ನು ನಿನ್ನ ಶರಣದಲ್ಲಿ ತಗೋ, ನಿನ್ನ ಪ್ರೀತ್ಯರ್ಥವಾಗಿ ನಾನು ನಿನ್ನ ಧ್ಯಾನವನ್ನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡಿದಾಗ ಅದೇ ಧ್ಯಾನ ನಿಮ್ಮನ್ನು ಹೀಲ್ ಮಾಡುತ್ತೆ. ಅಂದರೆ ಆ ಧ್ಯಾನದ ಮೂಲಕ ಒಣ ಹುಲ್ಲಿನಂತೆ ನಿಮ್ಮ ಕರ್ಮವನ್ನು ಸುಡ್ತಾರೆ ಬಾಬಾ. ಈ ಒಂದು ವಚನವನ್ನು ಅವರು 11 ವಚನಗಳಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನೀವು ಅದೇ ಹಂತದಲ್ಲಿ ನಿಂತಿದ್ದೀರಾ, ಅಂದರೆ ಧ್ಯಾನ ಮಾಡ್ತಾ ಇದ್ದೀರಾ, ಆದರೆ ಅದರಲ್ಲಿ ಕಾನ್ಸಂಟ್ರೇಟ್ ನಿಮಗೆ ಆಗ್ತಾ ಇಲ್ಲ, ಶ್ರದ್ಧೆ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ನೀವು ಧ್ಯಾನಕ್ಕೆ ಕುಳಿತಾಗ ನಿಮಗೆ ಮನಸ್ಸು ತುಂಬ ಚಂಚಲತೆಯ ವಿಚಾರಗಳು ಬರ್ತಾ ಇದ್ದಾವೆ, ಹೋಗ್ತಾ ಇದ್ದಾವೆ. ಆವಾಗ ನೀವೇನು ಮಾಡಬೇಕು ಅಂದರೆ ಒಂದಿಷ್ಟು ವಿಚಾರಗಳು ಬರ್ತಾ ಇದ್ದಾವಲ್ವ, ಅವುಗಳನ್ನು ಬರಬೇಕು ಅಂದಾಗ ಅವುಗಳನ್ನು ನೋಡಿ, ಏನು ಬರ್ತಾ ಇದೆ ಇವತ್ತು. ನೀವೊಂದು ಧ್ಯಾನಕ್ಕೆ ಕೂತ್ಕೊಂಡಾಗ ಅಯ್ಯೋ ನಾನು ಇವತ್ತು ಅಲ್ಲಿಗೆ ಹೋಗಬೇಕಾಗಿತ್ತು, ಬಂತ ಆ ವಿಚಾರ ತಗೊಳ್ಳಿ, ಅದನ್ನು ಮತ್ತೆ ವಾಪಸ್ ಕಳಿಸಿ, ಮತ್ತೆ ಧ್ಯಾನದಲ್ಲಿ ಉಸಿರಿನ ಕಡೆ ಗಮನ ಕೊಡಿ. ಉಸಿರು ತಗೊಳ್ಳೋದ್ರ ಕಡೆ, ಉಸಿರು ಬಿಡೋದ್ರ ಕಡೆ, ಇಷ್ಟೇ ಮಾಡಬೇಕು. ಮೊದಲಿಗೆ ಧ್ಯಾನ ಅಂದರೆ 5-10 ನಿಮಿಷಗಳ ಧ್ಯಾನ, ಇದರಲ್ಲೇ ನೀವು ಕೂರಬೇಕು. ಯಾಕಂದರೆ ಇಲ್ಲಿ ಎನರ್ಜಿ ನನಗೆ ಕನೆಕ್ಟ್ ಆಗ್ತಾ ಇರೋದು ಧ್ಯಾನ ಹೇಗೆ ಮಾಡಬೇಕು ಅನ್ನೋದು. ಹಾಗಾಗಿ ಇದು ಅದೇ ರೀತಿ ಒಂದು ಎನರ್ಜಿ ಕನೆಕ್ಟ್ ಆಗಿ ನಾನು ನಿಮಗೆ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಈ ರೀತಿ ಮಾಡಿದರೆ ನೀವು ಅನೇಕ ರೀತಿಯ ಒಂದಿಷ್ಟು ಸಮಸ್ಯೆಗಳಿಂದ ಹೀಲ್ ಆಗ್ತೀರಾ. ಇದು ಚಾತುರ್ಮಾಸ ಆಗಿರೋದ್ರಿಂದ ಕೂಡ ನಿಮಗಿಲ್ಲಿ ಇದು ಕನೆಕ್ಟ್ ಆಗಿರೋದು ತುಂಬ ಒಳಿತು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾವುದೋ ಒಂದು ಜನ್ಮದ ಪ್ರಾರಬ್ಧ ಪುಣ್ಯ ಅನ್ನೋ ರೀತಿಲಿ ನಿಮಗೆ ಇಲ್ಲಿ ಗುರುವು ಕೈ ಹಿಡಿದಿದ್ದಾರೆ. ಧ್ಯಾನದ ಮೂಲಕ ಅವರಲ್ಲಿರುವ ಒಂದಿಷ್ಟು ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮಲ್ಲಿ ಅವರು ಕಳಿಸ್ತಾರೆ ಅನ್ನೋ ರೀತಿಯಲ್ಲಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ನೀವು ಯಾಕೆ ಆ ಧ್ಯಾನದ ಮೂಲಕ ಅವರ ಎನರ್ಜಿಗೆ ಕನೆಕ್ಟ್ ಆಗಿ ಆ ಒಂದು ಸಕಾರಾತ್ಮಕ ಊರ್ಜೆಗಳನ್ನು, ಅವರ ಶಕ್ತಿಯುತ ಊರ್ಜೆಗಳನ್ನು ನಿಮ್ಮ ದೇಹದಲ್ಲಿ ಆಹ್ವಾನ ಮಾಡಿಕೊಂಡು ಬಂದಿರುವ ಪರಿಸ್ಥಿತಿಗಳನ್ನು ನಿಭಾಯಿಸ್ತಾ ಜೀವನದಲ್ಲಿ, ಅಂದರೆ ನೀವೇನು ಮಾಡಿದಿರೋ ಪಾಪ ಅದನ್ನು ಖಂಡಿತ ಅದನ್ನು ಹಿಂಪಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಧ್ಯಾನದ ಮೂಲಕ ಮಾತ್ರ ಅದನ್ನು ಹೀಲ್ ಮಾಡೋಕ್ಕೆ ಸಾಧ್ಯ. ಅಂದರೆ ನೀವು ಒಂದು ಪಾಪ ಮಾಡಿದ್ದೀರಾ ಅಂದರೆ ಅದರಲ್ಲಿ ನೀವು ಹೋಗಿ ಒಂದು ಪುಣ್ಯದ ಕೆಲಸ ಮಾಡಿದ ತಕ್ಷಣ ಅದು ಬ್ಯಾಲೆನ್ಸ್ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ಯಾಲೆನ್ಸ್ ಆಗೋದೇ ಇಲ್ಲ. ಯಾಕಂದರೆ ನೀವೊಂದು ಪುಣ್ಯ ಮಾಡಿದರೆ ಆ ಪುಣ್ಯದ ಫಲ ನಿಮಗೆ ಏನು ಸಿಗುತ್ತೋ ಅದು ಸಿಗುತ್ತೆ. ಪಾಪ ಮಾಡಿದರೆ ಅದರ ಪಾಪದ ದುಃಖ ಏನು ಸಿಗಬೇಕೋ ಅದು ಸಿಗುತ್ತೆ. ಆದರೆ ಆ ಪಾಪದ ದುಃಖ ನಿಮಗೆ ಸಿಗಬಾರ್ದು ಅಂದರೆ ನೀವು ಹೋಗಿ ಯಾವುದೋ ಗ್ರಹ ಶಾಂತಿ ಇಲ್ಲ ಏನೋ ಮಾಡಿದರೆ ಅದೇನಾಗುತ್ತೆ ಅಂದರೆ ಅದು ಮುಂದೆ ಹೋಗುತ್ತೆ, ಅದೇ ಸಪ್ಲಿಮೆಂಟ್ರಿ ಥರ ಕೆಲಸ ಮಾಡುತ್ತೆ. ಅಷ್ಟು ಬಿಟ್ಟರೆ ಆ ಕ್ಷಣ ಅದೊಂದು ನಿಮಗೆ ಸಪೋರ್ಟ್ ಮಾಡುತ್ತೆ. ಒಂದು ಸ್ವಲ್ಪ ದಿನ ಏನೂ ಆಗಲ್ಲ, ಸ್ವಲ್ಪ ದಿನ ಸಮಾಧಾನ ಆಗುತ್ತೆ, ನಂತರ ಮತ್ತೆ ಅದೇ ರೀತಿ ಸಮಸ್ಯೆಗಳು ಶುರುವಾಗ್ತದೆ ಅನ್ನೋ ರೀತಿಯಲ್ಲಿ ಕೆಲವರಿಗೆ ಕಾಣಿಸ್ತಿದೆ. ಅಂದರೆ ಈಗ ನೀವು ಏನೋ ಒಂದು ಸಮಸ್ಯೆಯಲ್ಲಿದ್ದೀರಾ, ಆ ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಂಡಿದ್ದೀರಾ. ನನಗಿವತ್ತು ಇದೇ ಎನರ್ಜಿ ಕನೆಕ್ಟ್ ಆಗಿದೆ, ಅದ್ರ ಬಗ್ಗೆನೇ ನಾನು ರೀಡಿಂಗ್ ಕೊಡ್ತಾ ಇದ್ದೀನಿ. ಇಲ್ಲಿ ಹೇಗೆ ಅಂದರೆ ನೀವೀಗ ಎಲ್ಲೋ ಹೋಗಿ ಯಾವುದೋ ಒಂದು ವಿಚಾರದಲ್ಲಿ ಶಾಂತಿ ಮಾಡಿಸಿದ್ರಿ, ಇಲ್ಲ ಒಂದು ಯಾವುದೋ ಒಂದು ಪೂಜೆಯನ್ನು ಮಾಡಿಸಿದ್ರಿ, ಇಲ್ಲ ಒಂದು ಗ್ರಹ ಗತಿಗಳು ಸರಿ ಇಲ್ಲ ಅಂಥೇಳಿ ಗ್ರಹ ದೋಷವನ್ನು ಪರಿಹಾರ ಮಾಡಿಕೊಂಡ್ರಿ. ಇಲ್ಲ ಅಂದರೆ ಇನ್ನೊಂದು ವಿಚಾರ ಕನೆಕ್ಟ್ ಆಗ್ತಾ ಇದೆ, ನೀವು ಯಾರೋ ಹೇಳಿದರು ನಿಮಗೀಗ ಸಮಯ ಸರಿ ಇಲ್ಲ, ಈ ಗ್ರಹಗತಿ ಕಾಡ್ತಾ ಇದೆ, ಈ ಗ್ರಹಗಳ ದೋಷ ಇದೆ, ಅದಕ್ಕೋಸ್ಕರ ನೀವೊಂದು ಬೆರಳಿಗೆ ಈ ಉಂಗುರ ಹಾಕ್ಕೊಳ್ಳಿ, ಈ ಬಣ್ಣದ ಉಂಗುರ ಹಾಕ್ಕೊಳ್ಳಿ ಅನ್ನೋ ರೀತಿಲಿ ಹೇಳಿದರು. ಸರಿ, ನೀವು ಅದನ್ನು ಮಾಡ್ಕೊಂಡಿದ್ದೀರಾ ಅನ್ನೋ ರೀತಿಲೇ ಕಾಣಿಸ್ತಿದೆ, ಇಲ್ಲ ಅಂತಲ್ಲ. ಆದರೆ ಇಲ್ಲಿ ಇದರಿಂದ ನಿಮಗೆ ಉಪಯೋಗ ಆಗಿದ್ದೇನು, ಇಷ್ಟೆಲ್ಲ ನಾನು ಮಾಡಿಕೊಂಡೆ, ಸ್ವಲ್ಪ ದಿನ ಎಲ್ಲ ಸರಿ ಇತ್ತು, ನಂತರ ಮತ್ತೆ ಅದೇ ರೀತಿ ಸಮಸ್ಯೆಗಳು ಶುರುವಾದವು. ಇದು ಇಲ್ಲೇ ಗುರು ನಿಮಗೆ ಹೇಳ್ತಾ ಇರೋದು, ಅಡ್ವೈಸ್ ಮಾಡ್ತಾ ಇರೋದು. ಯಾಕಂದರೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಹೇಗೆ ಅವರಿಗೆ ಒಂದು ಕನೆಕ್ಟ್ ಆಗಿದ್ದೀರೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಅವರಿಂದ ಉತ್ತರವನ್ನು ಕೂಡ ಸಿಕ್ಕೇ ಸಿಗುತ್ತಲ್ವ. ಅವ್ರು ಹೇಳ್ತಾ ಇದ್ದಾರೆ ನಿಮಗಿಲ್ಲಿ, ನೀವು ಆ ಉಂಗುರನ ಹಾಕ್ಕೊಂಡಿದ್ದು ಸ್ವಲ್ಪ ಮಟ್ಟಿಗೆ ಅದನ್ನು ಸುಧಾರಿಸೋಕ್ಕೋಸ್ಕರ, ಆದರೆ ಆ ಬ್ಯಾಡ್ ಕರ್ಮವನ್ನು ನೀವು ಸಂಪೂರ್ಣವಾಗಿ ಕಳ್ಕೊಂಡಿಲ್ಲ, ಅದನ್ನು ಮುಂದೆ ಹಾಕಿದ್ದೀರ ಅಷ್ಟೇ ತಾತ್ಕಾಲಿಕವಾಗಿ. ಆದರೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ, ನೀವು ಯಾವುದೋ ಒಂದು ಪರಿಹಾರ ಅಂದರೆ ನನಗದು ಸಮಸ್ಯೆ ಎದುರಾಗಬಾರ್ದು, ಅದಕ್ಕೋಸ್ಕರ ಒಂದು ಬ್ರೇಸ್ಲೆಟ್ ಹಾಕ್ಕೊಂಡೆ, ಒಂದು ಉಂಗುರ ಹಾಕ್ಕೊಂಡೆ ಅನ್ನೋ ರೀತಿಲಿ ನೀವು ಅದನ್ನು ಮಾಡ್ತಾ ಹೋದರೆ ಅದನ್ನು ಮುಂದೆ ಹಾಕ್ತಾ ಹೋಗ್ತೀರಾ, ತಡೀತಾ ಹೋಗ್ತೀರಾ. ಅದನ್ನು ತಡೆಯೋ ಬದಲು ನಾನು ನಿಮ್ಮ ಜೊತೆಗಿದ್ದೀನಿ ಅಂದಮೇಲೆ ಅದನ್ನು ಅನುಭವಿಸ್ಬಿಡಿ, ಕಳ್ಕೊಂಬಿಡಿ, ನನ್ನ ಸಹಾಯ ಸಿಗುತ್ತೆ, ನನ್ನ ರಕ್ಷಣೆ ಸಿಗುತ್ತೆ, ನನ್ನ ಮಾರ್ಗದರ್ಶನ ಸಿಗುತ್ತೆ, ಯಾಕೆ ಹೆದರ್ತೀರಾ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಅಂದರೆ ಯಾವುದನ್ನೇ ಆಗಲಿ ತಡೆಯೋ ಪ್ರಯತ್ನ ಮಾಡಬೇಡಿ. ಅಂದರೆ ಯಾವುದೋ ಒಂದು ಪರಿಹಾರ ಮಾಡ್ಕೊಳ್ಳೋದ್ರ ಬದಲು ಆ ಪರಿಹಾರ ಏನು ಮಾಡುತ್ತೆ ಅಂದರೆ ಅದನ್ನು ತಾತ್ಕಾಲಿಕವಾಗಿ ದೂಡುತ್ತೆ, ಆದರೆ ಪರಿಣಾಮ ನೀವು 10 ವರ್ಷದ ತುದಿಗಾದರೂ ಅದನ್ನು ಅನುಭವಿಸಲೇಬೇಕು. ಇಲ್ಲ ಆಗಲಿಲ್ಲ ಪಾಪ, ಮುಂದಿನ ಜನ್ಮದಲ್ಲಿ ನಿಮ್ಮ ಹುಟ್ಟಿನಿಂದಲೇ ಶುರುವಾಗ್ಬೋದು ಅನ್ನೋ ರೀತಿಲೂ ಕೂಡ ಕಾಣಿಸುತ್ತೆ. ಅದಕ್ಕೋಸ್ಕರ ಇಲ್ಲೇ ಅದನ್ನು ಪರಿಣಾಮವನ್ನು ಎದುರಿಸ್ಬಿಡಿ, ನಿಮ್ಮ ಬ್ಯಾಡ್ ಕರ್ಮದ್ದು ಏನಿದೆಯೋ ಅದು, ಅಂದರೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅದೇ ರೀತಿ
ಇಲ್ಲಿ ಅದನ್ನು ಕಳ್ಕೊಳ್ಳೋದು ಹೇಗೆ ಅನ್ನೋ ರೀತಿಯಲ್ಲಿ ನೀವು ಹೋದಾಗ ಅದಕ್ಕೆ ಒಂದೇ ಒಂದು ಅದ್ಭುತ ಪರಿಹಾರ ಏನು ಕಾಣಿಸ್ತಾ ಇದೆ ಇಲ್ಲಿ ಈಗಿನ ಎನರ್ಜಿಗೆ ನಿಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಇಲ್ಲಿ ನೀವು ಹೇಳ್ಬೋದು, ನಾನು ಈ ಜನ್ಮದಲ್ಲಿ ಯಾವುದೇ ರೀತಿ ಕರ್ಮ ಕೆಟ್ಟದ್ದು ಮಾಡಿಲ್ಲ, ಆದರೂ ಕೂಡ ನನಗೆ ತುಂಬ ನೋವಿದೆ, ಸಮಸ್ಯೆಗಳಿದ್ದಾವೆ, ಕೆಲವೊಂದಿಷ್ಟು ಪರಿಸ್ಥಿತಿಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಕೆಲವರಿಂದ ಅನಿವಾರ್ಯವಾಗಿ ನೋವನ್ನು ಅನುಭವಿಸ್ತಿದ್ದೀನಿ, ಮಾಡದ ತಪ್ಪಿಗೆ ಒಂದಿಷ್ಟು ದೈಹಿಕವಾಗಿ ಮಾನಸಿಕವಾಗಿ ವೇದನೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅನ್ನೋದು ನಿಮ್ಮ ಒಂದು ವಿಚಾರ ಆದರೆ ಅದಕ್ಕೆ ಇಲ್ಲಿ ಗುರು ಹೇಳ್ತಾ ಇದ್ದಾರೆ ಇದು ಈ ಜನ್ಮದಲ್ಲ, ಹಿಂದಿನ ಜನ್ಮದ್ದು. ಅದನ್ನು ನೀನಿಲ್ಲಿ ಈ ರೀತಿಯಾಗಿ ಒಂದು ಆ ನೋವನ್ನು ಅನುಭವಿಸುವ ಮೂಲಕ ಕಳೀತಾ ಇದ್ದೀನಿ, ಅದನ್ನು ಅನುಭವಿಸ್ಬಿಡು, ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ. ಅದನ್ನು ಕಳ್ಕೊಳ್ಳೋಕ್ಕೆ ಇಲ್ಲಿ ಇನ್ನೊಂದು ದೊಡ್ಡ ಉಪಾಯ ಒಂದಿದೆ. ಅಂದರೆ ಇದು ಯಾವ ರೀತಿ ಅಂದರೆ, ನೀವು ಯಾವ ರೀತಿ ಒಂದು ಆಧ್ಯಾತ್ಮಿಕ ಜರ್ನಿಯಲ್ಲಿ ನೀವು ನಿಮ್ಮನ್ನು ಕನೆಕ್ಟ್ ಮಾಡ್ತೀರಲ್ಲ, ಆವಾಗ ನಿಮಗೆ ಒಂದು ವಿಚಾರ ತಿಳಿಯುತ್ತೆ. ಅದೇನಪ್ಪ ಅಂದರೆ, ನಾಮಸ್ಮರಣೆ ಮಾಡಿದರೆ, ಗುರುವಿನ ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಯಥೇಚ್ಛವಾಗಿ ಮಾಡಿದರೆ ನೀವು ಪ್ರಾರಬ್ಧ ಕರ್ಮವನ್ನು, ಅದು ಎಂಥದೇ ಒಂದು ಕೆಟ್ಟ ಕರ್ಮ ಇರಲಿ, ಅದನ್ನು ಕಳ್ಕೊಳ್ಳೋಕ್ಕೆ ಸಾಧ್ಯ ಅಂತೇಳಿ ಅದನ್ನೇ ಗುರು ಇಲ್ಲಿ ಹೇಳಿರೋದು ಸಚ್ಚರಿತ್ರೆಯಲ್ಲಿ. ಹಾಗೆ ಅವರು 11 ವಚನಗಳು ಏನು ಕೊಟ್ಟಿದ್ದಾರಲ್ಲೇ ಅದರಲ್ಲಿ ಹೇಳಿರೋದು ಅವರು, ಬಾಬಾ ನಿನ್ನ ಪ್ರಾರಬ್ಧ ಕರ್ಮದ ಭಾರ ಏನೇ ಇದ್ದರೂ ಅದನ್ನು ನನ್ನ ಪಾದಗಳಲ್ಲಿ ಅರ್ಪಣೆ ಮಾಡು, ನಿನ್ನನ್ನು ಕೂಡ ಸರೆಂಡರ್ ಮಾಡಿಕೊಂಡು ನನ್ನ ನಾಮ ಜಪ ಮಾಡು, ಅದೇ ನಿನ್ನ ಪ್ರಾರಬ್ಧ ಕರ್ಮಗಳನ್ನು ಕಳೆಯುತ್ತೆ. ಅಂದರೆ ನಾನು ಸ್ವೀಕರಿಸ್ತೀನಿ ನಿನಗೆ, ನನ್ನ ಶರಣದಲ್ಲಿ ಬಂದಿದೆಯಾ ಅಂದರೆ ನಾನು ನಿನಗೆ ಅನುಗ್ರಹಿಸ್ತೀನಿ, ಮತ್ತೊಂದು ಅವಕಾಶ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಮತ್ತೊಮ್ಮೆ ನಿಮಗೆ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಧ್ಯಾನಕ್ಕೆ ತುಂಬ ಮಹತ್ವ ಇದೆ. ತಪ್ಪಿಸ್ಕೊಳ್ಳೋಕ್ಕೋಸ್ಕರ ನೀವು ಆ ಪೂಜೆ ಈ ಪೂಜೆ ಮಾಡಿದ ತಕ್ಷಣವೇ ಪಾಪ ಕಳೆಯೋದಿಲ್ಲ. ಒಬ್ಬರಿಗೆ ತುಂಬ ವಂಚನೆ ಮಾಡಿ ನೀವು ನಾಳೆ ಆ ವಂಚನೆ ಪರಿಹಾರ ಅನ್ನೋ ರೀತಿಲಿ ಹೋಗಿ ಯಾವುದೋ ದೇವಸ್ಥಾನದಲ್ಲಿ ದೊಡ್ಡದಾಗಿ ಹೋಮ ಮಾಡಿಸಿದ ತಕ್ಷಣ ಆ ವಂಚನೆ ಅಂದರೆ ಅವ್ರಿಗೆ ಆದ ನೋವನ್ನು ಸರಿಪಡಿಸೋಕ್ಕಾಗಲ್ಲ, ಅದರದ್ದೇ ಆದ ಒಂದು ಕರ್ಮವನ್ನು ನೀವು ಅನುಭವಿಸಲೇಬೇಕಾಗತ್ತೆ ಅನ್ನೋ ರೀತಿಲಿ ಗುರು ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ನಿಮಗೆ ತಿಳಿಯೋದನ್ನ ತಪ್ಪಾಗಿದೆ, ಅದು ಪ್ರಾರಬ್ಧ ಕರ್ಮದ್ದು, ಅದನ್ನೇ ನೀವೀಗ ಅನುಭವಿಸ್ತಾ ಇರೋದು. ಹಾಗಾಗಿ ಇಲ್ಲಿ ನೀವೀಗ ಹೇಳ್ತಾ ಇದ್ದೀರಾ, ನಾನು ಈ ಜನ್ಮದಲ್ಲಿ ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ, ಆದರೂ ಕೂಡ ನನ್ನ ಜೀವನದಲ್ಲಿ ಇಷ್ಟು ಸಮಸ್ಯೆಗಳು ಯಾಕಿದ್ದಾವೆ ಅನ್ನೋದಕ್ಕೂ ಕೂಡ ಇಲ್ಲಿ ಒಂದು ಉದಾಹರಣೆಯ ಕಥೆಯನ್ನು ನಾನು ನಿಮಗೆ ಹೇಳ್ತೀನಿ. ಯಾಕಂದರೆ ರೀಡಿಂಗ್ ಮೂಲಕ ಕೆಲವೊಂದು ವಿಚಾರಗಳನ್ನು ನಿಮಗೆ ಅರ್ಥ ಮಾಡಿಸಿದ್ರೆ ನಿಮ್ಮಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ ದಾರಿ ಸಿಗುತ್ತೆ. ಹಾಗಾಗಿ ಇಲ್ಲಿ ಭೀಷ್ಮರು ನಿಮಗೆ ಗೊತ್ತಲ್ವಾ, ಮಹಾಭಾರತದಲ್ಲಿ ಬರ್ತಾರಲ್ಲ ಭೀಷ್ಮರು, ಅವರು ಕೂಡ ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ. ಕಾಮ, ಮದ, ಮೋಹ, ಮತ್ಸರ ಇಂಥವೆಲ್ಲವನ್ನು ಮೀರಿ ನಿಂತ ವ್ಯಕ್ತಿತ್ವ ಅವರದ್ದಾಗಿತ್ತು. ಅವ್ರ ಮದುವೆನೂ ಕೂಡ ಆಗಿಲ್ಲ, ಅದು ನಿಮಗೆ ತಿಳಿದಿದೆ ಅಲ್ವಾ. ಆದರೂ ಕೂಡ ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಬಾಣದ ಒಂದು ಮೇಲೆ ಮಲಗುವಂಥ ಸ್ಥಿತಿ ಬಂತು ಅಲ್ವಾ. ಅದಕ್ಕೆ ಅವರು ಒಂದ್ಸರಿ ಶ್ರೀಕೃಷ್ಣನನ್ನು ಕೇಳ್ತಾರಂತೆ, ನಾನು ಈ ಜನ್ಮದಲ್ಲಿ ಯಾರಿಗೂ ಕೂಡ ಏನೂ ನೋವು ಕೊಟ್ಟಿಲ್ಲ, ಯಾರಿಗೂ ಕೂಡ ತೊಂದರೆನೂ ಕೊಟ್ಟಿಲ್ಲ, ಏನೂ ಮಾಡಿಲ್ಲ, ಆದರೂ ಕೂಡ ನನಗೆ ಯಾಕೆ ಈ ರೀತಿ ಒಂದು ನೋವು ಸಿಗ್ತಾ ಇದೆ ಅಂತ ಹೇಳಿ ಶ್ರೀಕೃಷ್ಣನನ್ನು ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾರಂತೆ, ಇದು ಈ ಜನ್ಮದ್ದು ಅಲ್ಲ, ಇದು ಬಹಳ ಹಿಂದೆ ಅಂದರೆ ಬಹಳ ಹಿಂದಿನ ಜನ್ಮದ್ದು, ಈ ಜನ್ಮದಲ್ಲಿ ನೀನು ಅನುಭವಿಸುವಂಥ ಒಂದು ಸುಯೋಗ ಸಿಕ್ಕಿದೆ. ಅಂದರೆ ಇದನ್ನು ಕಳ್ಕೊಳ್ಳೋಕೆ ಅವಕಾಶವನ್ನು ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಹೇಳ್ತಾರಂತೆ. ಅದು ಹೇಗೆ ಅಂದರೆ, ನೀನು ಸುಮಾರು ಜನ್ಮಗಳ ಹಿಂದಿನ ಜನ್ಮದಲ್ಲಿ ಒಬ್ಬ ರಾಜಕುಮಾರನಾಗಿದ್ದೆ, ನೀನು ಬೇಟೆ ಆಡ್ತಾ ಇದ್ದೆ. ಯಾವಾಗಲೂ ಆ ಸಮಯದಲ್ಲಿ ನೀನು ಬೇಟೆ ಆಡಬೇಕಾದ್ರೆ ಒಂದು ಜಿಂಕೆಗೆ ಗುರಿಯಿಟ್ಟು ಬಾಣವನ್ನು ಬಿಡ್ತಾ ಇದ್ದೆ. ಅಂಥ ಸಂದರ್ಭದಲ್ಲಿ ನಿನ್ನ ಕಾಲಿಗೆ ಒಂದು ಸರ್ಪ ಅಡ್ಡ ಬಂತು, ಅದು ಸಿಕ್ಕಾಕೊಂಡಿದ್ದಕ್ಕೆ ನೀನು ನಿನ್ನ ಗುರಿಯನ್ನು ತಪ್ಪಿಬಿಟ್ಟೆ. ಇದರ ನೋವು ನಿನಗೆ ಕೋಪ ಬಂದ್ಬಿಡ್ತು ಇದ್ದಕ್ಕಿದ್ದ ಹಾಗೆ. ನಿನ್ನ ಕಾಲು ಕಡೆ ನೋಡಿಕೊಂಡೆ, ಅಯ್ಯೋ ನನಗೆ ಅಂದರೆ ಗುರಿ ತಪ್ಪಿದ್ದಕ್ಕೆ ಕಾರಣ ಏನು ಅನ್ನೋ ರೀತಿಲಿ ಕೆಳಗೆ ನೋಡಿಕೊಂಡಾಗ ಆ ಸರ್ಪ ನಿನ್ನ ಕಾಲು ಬಳಿ ಸುತ್ತಕೊಂಡಿತ್ತು. ಹಾಗಾಗಿ ನಿನಗೆ ಸಿಟ್ಟು ಬಂದು ನೀನು ಅದನ್ನು ಎಸ್ಬಿಟ್ಟೆ ದೂರ. ಆಗ ಏನಾಯಿತು ಅದು ಒಂದು ಮುಳ್ಳಿನ ಪೊದೆ ಮೇಲೆ ಆ ಸರ್ಪ ಹೋಗಿ ಬಿತ್ತು. ಆ ಮುಳ್ಳು ಎಷ್ಟು ಮುಳ್ಳುಗಳಿದ್ವಲ್ಲ ಅವೆಲ್ಲವೂ ಮುಳ್ಳು ಆ ಸರ್ಪದ ಪೂರ್ತಿಯಾಗಿ ಚುಚ್ಚಿ ತಟ ತಟ ಅಂಥೇಳಿ ರಕ್ತ ಬೀಳಕ್ಕೆ ಶುರು ಆಯಿತು. ಇದರಿಂದ ಅದು ತುಂಬ ದಿನಗಳ ಕಾಲ, ಈಗ ನೀನು ಎಷ್ಟು ಈ ಒಂದು ಬಾಣದ ಮೇಲೆ ಮಲಗಿದ್ದೀರ ಅಷ್ಟು ದಿನಗಳ ಕಾಲ ಅದು ನೆರಳಿ ಅಲ್ಲೇ ಸತ್ತೋಯ್ತು. ಅದೇ ರೀತಿ ನೀನೇನು ಕೊಟ್ಟಿದ್ದೀಯಲ್ಲ ಅದು ನೀನು ಉದ್ದೇಶಪೂರ್ವಕವಾಗಿ ಮಾಡಿದ್ದಲ್ಲ, ಆದರೂ ಒಂದು ಕೋಪದ ಕೈಗೆ ಒಂದು ಕ್ಷಣ ಬುದ್ಧಿ ಕೊಟ್ಟದ್ದಕ್ಕೆ ಈ ತಪ್ಪಾಗೋಯ್ತು. ಆದರೂ ಕೂಡ ಅದರ ಪ್ರಾರಬ್ಧ ಕರ್ಮವನ್ನು ನೀನು ಅನುಭವಿಸಲೇಬೇಕು. ನೀನೇನು ಕೊಟ್ಟಿದೆಯೋ ಅದನ್ನು ನೀನು ಪಡ್ಕೊಳ್ಳೇಬೇಕು. ಅದಕ್ಕೋಸ್ಕರನೇ ಈ ರೀತಿ ನೀನು ಈ ಜನ್ಮದಲ್ಲಿ ಏನೂ ಒಂದು ತಪ್ಪು ಮಾಡದೇ ಇದ್ದರೂ ಈ ರೀತಿ ನಿನಗೆ ಒಂದು ನೋವು ತಿನ್ನುವ ಅನುಭವ ನಿನಗೆ ಕಾರಣನೇ ಗೊತ್ತಿಲ್ಲದೆ ಬಂದಿದೆ. ಅಂದರೆ ಇಲ್ಲಿ ಏನೇ ನಡೆದ್ರೂ ಕೂಡ ಅದಕ್ಕೊಂದು ಕಾರಣ ಇರುತ್ತೆ ಅನ್ನೋದನ್ನು ಇಲ್ಲಿ ಮನದಟ್ಟು ಮಾಡಿಸಿದ್ರು. ಇಷ್ಟೇ ನೀವು ಅಂತ ಇದ್ದೀರಾ. ಅಂದರೆ ಇಲ್ಲಿ ನಾವು ಗೊತ್ತಿದ್ದು ತಪ್ಪು ಮಾಡಿದ್ದಕ್ಕೆ ಅಷ್ಟೇ ಶಿಕ್ಷೆ ಸಿಗೋದಿಲ್ಲ. ಕೆಲವೊಂದು ಸಾರಿ ಗೊತ್ತಿಲ್ಲದೇನೂ ನಮ್ಮಿಂದ ಆದ ತಪ್ಪುಗಳಿಗೂ ಕೂಡ, ಅಂದರೆ ಗೊತ್ತಿಲ್ಲದೇನೋ ನಾವು ಇವತ್ತು ಯಾರ ಬಗ್ಗೆನೋ ಏನೋ ಮಾತಾಡಿರ್ತೀವಿ, ಅದಾಗಿರೋದಿಲ್ಲ ಅವರು. ಅವಾಗ ಅವ್ರು ಹೋಗಿ ಅಲ್ಲಿ ಏನೋ ಒಂದು ಅನಾಹುತ ಮಾಡ್ಕೊಂಡ್ಬಿಡ್ತಾರೆ. ಯಾರಿಗೋ ಒಂದು ನೀವು ಆ ರೀತಿ ಈ ರೀತಿ ಅಂತ. ಈಗ ಸಹಜವಾಗಿ ಒಂದಿಷ್ಟು ಮಾತುಗಳು ನಡೀತಾವಲ್ವಾ, ಒಂದಿಷ್ಟು ಜನ ಸೇರಿದ್ದೀವಿ ಅಂದಾಗ ಯಾರೋ ಒಬ್ಬರು ಹುಡುಗಿ ಓಡಾಡ್ತಾ ಇರ್ತಾಳೆ ಅಂತ ಹೇಳಿ ಅಂದ್ಕೊಳ್ಳಿ. ಆ ಸಮಯದಲ್ಲಿ ಅಯ್ಯೋ ಹುಡುಗಿ ನಡತೆ ಸರಿ ಇಲ್ಲ, ಯಾಕಂದರೆ ಅವಳು ಬೆಳಗ್ಗೆ ಬೇಗ ಕೆಲಸಕ್ಕೆ ಹೋಗ್ತಾಳೆ, ರಾತ್ರಿ ಲೇಟಾಗಿ ಮನೆಗೆ ಸೇರ್ತಾಳೆ ಅಂದಾಗ ಇವಳು
ಇವಳು ಏನು ಮಾಡೋಕ್ಕೆ ಹೋಗ್ತಾಳೋ ಅನ್ನೋ ರೀತಿಯೇ ನಾವು ಮಾತಾಡಿದ್ವಿ. ಯಾಕಂದರೆ ನಮಗೆ ಗೊತ್ತಿಲ್ಲ ಅವಳು ಏನು ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ ಏನೂ ಗೊತ್ತಿಲ್ಲ. ಆದರೂ ಕೂಡ ಊಹಾಪೋಹದೊಂದಿಗೆ ನಾವು ಮಾತಾಡಿದ್ವಿ ಅಂದರೆ ಇದೂ ಕೂಡ ಒಂದು ಕರ್ಮದ ಲಿಸ್ಟಿಗೆ, ಅಂದರೆ ಒಂದು ಕೆಟ್ಟ ಕರ್ಮದ ಲಿಸ್ಟಿಗೆ ಹೋಗುತ್ತೆ. ಅದನ್ನು ನಾವು ನಮ್ಮ ಮತ್ತೆ ಪೂರ್ವ ಜನ್ಮದಲ್ಲಿ ಅದೇ ನೋವಿನ ಮೂಲಕ ನಾವು ಅದನ್ನು ಅನುಭವಿಸ್ಬೇಕಾಗತ್ತೆ. ಗೊತ್ತಿದ್ದು ಮಾಡಿದ ತಪ್ಪಿಗೂ ನಮಗೆ ನೋವು ಸಿಗುತ್ತೆ, ಅಂದರೆ ಗೊತ್ತಿಲ್ಲದೆ ಮಾಡಿರೋ ತಪ್ಪಿಗೂ ಕೂಡ ನಮ್ಗೆ ನೋವು ಸಿಗುತ್ತೆ. ಆದರೆ ಅದನ್ನು ಕಳ್ಕೊಳ್ಳೋಕ್ಕೆ ಒಂದೇ ಒಂದು ದಾರಿ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಪಟ್ಟ ಮೇಲೆ ಒಂದು ಗುರುವಿಗೆ ಸರೆಂಡರ್ ಆಗೋದು, ನಂತರ ನಾಮಸ್ಮರಣೆ ಮಾಡೋದು. ಈ 3 ವಿಚಾರಗಳು ಒಂದು ಕರ್ಮವನ್ನು ದಹಿಸುವ ಶಕ್ತಿಯನ್ನು ಹೊಂದಿದೆ ಅನ್ನೋ ರೀತಿಯಲ್ಲಿ, ಅಂದರೆ ಭಗವಂತನಲ್ಲಿ ಸರೆಂಡರ್ ಆಗಿ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಅವರ ಆ ನಾಮ ಪವಿತ್ರವಾದಂಥದ್ದು, ಅದು ನಮ್ಮನ್ನು ಹೀಲ್ ಮಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಒಂದು ವಿಚಾರ ನಿಮಗೆ ಕನೆಕ್ಟ್ ಆಗ್ತದೆ. ಯಾಕಂದರೆ ಇಲ್ಲಿ ಕೆಲವರ ಪ್ರಶ್ನೆ ಅದೇ ಆಗಿದೆ, ನಾನು ಯಾರಿಗೂ ಕೂಡ ಏನೂ ತೊಂದರೆ ಮಾಡಿಲ್ಲ, ಈ ಜನ್ಮದಲ್ಲಿ ಯಾರಿಗೂ ಕೂಡ ಕೆಟ್ಟದನ್ನು ಮಾಡಿಲ್ಲ, ಆದರೂ ಕೂಡ ನನ್ನ ಒಂದು ಚಿಕ್ಕ ಮಗು ಒಂದು ಕಾಯಿಲೆಯಿಂದ ನರಳ್ತಾ ಇದೆ, ಇಲ್ಲ ನನ್ನ ಅಮ್ಮ ಕ್ಯಾನ್ಸರ್ ಕಾಯಿಲೆಯಿಂದ ನರಳ್ತಾ ಇದ್ದಾರೆ, ಇಲ್ಲ ನನ್ನ ಜೀವನದಲ್ಲಿ ಎಲ್ಲ ಸರಿ ಇತ್ತು, ಈಗ ಇದ್ದಕ್ಕಿದ್ದ ಹಾಗೆ ಕಷ್ಟಗಳು ಶುರುವಾಯಿತು. ಅಂದರೆ ಹಿಂದೆ ನೀವು ಮಾಡಿದ ಪುಣ್ಯದ ಫಲ ಅನ್ನೋ ಹಾಗೆ ಒಂದಿಷ್ಟು ವರ್ಷಗಳು ನಿಮ್ಮ ಜೀವನದಲ್ಲಿ ಎಲ್ಲ ತುಂಬ ಚೆನ್ನಾಗಿ ನಡೀತು, ಅದು ನಿಮ್ಮ ಪುಣ್ಯದ ಫಲ. ಈಗೆಲ್ಲ ಕಷ್ಟಗಳ ಸರದಿ ಶುರುವಾಯಿತು, ಇದು ನಿಮ್ಮ ಕೆಟ್ಟ ಕರ್ಮದ ಫಲ. ಅದನ್ನು ಅನುಭವಿಸಿದ್ದೀರಾ ಅಂದರೆ ಇದನ್ನು ಅನುಭವಿಸ್ಲೇಬೇಕು. ಇದು ಬೇಡ ನನಗೆ ಅನ್ನೋ ರೀತಿಲಿ ನೀವು ಅದಕ್ಕೆ ಭಗವಂತನನ್ನು ನಾನು ಯಾರಿಗೂ ಏನೂ ಮಾಡಿಲ್ಲ, ನೀನು ಯಾಕೆ ನನಗೆ ಇದನ್ನು ಕೊಟ್ಟೆ ಅನ್ನೋ ರೀತಿಲಿ ಹೇಳೋ ಹಾಗಿಲ್ಲ, ಪ್ರಶ್ನೆ ಮಾಡೋ ಹಾಗಿಲ್ಲ. ಯಾಕಂದರೆ ಇಲ್ಲಿ ಅವರು ನಿಮಗೆ ತೊಂದರೆ ಕೊಡಲ್ಲ, ವರನೂ ಕೊಡಲ್ಲ, ಶಾಪನೂ ಕೊಡಲ್ಲ, ನಿಮ್ಮದೇ ಆದ ಕರ್ಮದ ಫಲವನ್ನು ಕೊಡ್ತಾರೆ ಅನ್ನೋ ರೀತಿಲಿ ಬರ್ತದೆ. ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಬೇಗನೆ ಒಂದಿಷ್ಟು ಧ್ಯಾನ, ಒಂದು ನಾಮ ಜಪ ಮಾಡಿಕೊಂಡು ನೀವು ಹೀಲ್ ಆಗ್ಬೋದು. ನಿಮ್ಮನ್ನು ನೀವು ಅನೇಕ ರೀತಿಯ ಒಂದಿಷ್ಟು ವಿಚಾರಗಳಿಂದ, ಪರಿಸ್ಥಿತಿಗಳಿಂದ ಗುಣಪಡಿಸ್ಕೊಳ್ಳೋಕ್ಕೆ ಇದು ಒಂದೇ ದಾರಿ, ಮದ್ದು, ಔಷಧ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಹಾಗಾಗಿ ಇಲ್ಲಿ ಯಾರ ವ್ಯಕ್ತಿತ್ವವನ್ನು ಕೂಡ ಜಡ್ಜ್ ಮಾಡೋ ಹಾಗಿಲ್ಲ. ಅವ್ರು ಯಾಕೆ ಹೀಗೆ, ಇವ್ರು ಯಾಕೆ ಹೀಗೆ, ಅವ್ರು ಹಾಗೆ ಮಾಡಿದರು, ಹೀಗೆ ಮಾಡಿದರು, ನಾನು ಹೀಗೆ ಅನ್ನೋ ರೀತಿಲಿ ಯಾರನ್ನೂ ಕೂಡ ಇಲ್ಲಿ ಜಡ್ಜ್ ಮಾಡೋ ಹಾಗಿಲ್ಲ. ಎಲ್ಲರಿಂದಲೂ ಏನಾದರೂ ಒಂದು ಪಾಠವನ್ನು ಕಲಿಬೇಕು, ಜೀವನದಲ್ಲಿ ಕೆಲವೊಂದು ವಿಚಾರಗಳನ್ನು ಬಿಡಬೇಕು, ಕ್ಷಮೆ ಕೊಡಬೇಕು, ಮುಂದೆ ಹೋಗಬೇಕು. ನೀವು ಅಂದ್ಕೊಳ್ಬೋದು ಒಂದು ಕ್ಷಮೆ ಕೊಡೋಕ್ಕೆ ಅವರು ಅರ್ಹರಲ್ಲ, ಅಂಥ ಕೆಲಸಗಳು ಅವರಿಂದ ಆಗೋಗ್ಬಿಟ್ಟಿದೆ ಅಂದರೆ ಅದು ಹಿಂದೆ ನೀವು ಕೊಟ್ಟಿರ್ಬೋದು, ಅದಕ್ಕೋಸ್ಕರನೇ ಈ ಜನ್ಮದಲ್ಲಿ ಅದು ನಿಮ್ಗೆ ಸಿಕ್ಕಿರ್ಬೋದು. ಅದನ್ನ ಕೆಲವರಿಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರನೇ ಸಿಗ್ತಾ ಇಲ್ಲ. ಅಂದರೆ ನಾನು ಯಾರಿಗೂ ಏನು ಮಾಡಿಲ್ಲ, ಆದರೂ ವಿಚಾರ ನಡೆದಿದೆ, ಹೊರಗೆ ಹೋಗೋದು ಉತ್ತಮ. ಭಗವಂತ ನಾನಾ ದಾರಿಗಳನ್ನು, ನಾನಾ ಬಾಗಿಲುಗಳನ್ನು ಆದರೂ ಕೂಡ ಹಿಂದಿನ ಜನ್ಮಕ್ಕೆ ಎಲ್ಲೂ ಹೋಗಕ್ಕಾಗಲ್ಲ, ಅವರ ಶರಣದಲ್ಲಾದರೂ ಹೋಗ್ಬೋದಲ್ಲ. ನಾಮಸ್ಮರಣೆ ಮಾಡಿದ್ರೆ ನಿಮಗೆ ಪರಿಪೂರ್ಣವಾಗಿ ಎಲ್ಲದನ್ನ ಕೊಡುವ ಖಂಡಿತ ಅದಕ್ಕೋಸ್ಕರ ಅವಕಾಶ ಸಿಕ್ಕಿದೆ. ಅಂದರೆ ಅವರೇ ನಿಮ್ಮ ಜೊತೆಗಿದ್ದಾರೆ ಅಂದರೆ ನೀವು ನಿಮ್ಮನ್ನು ಜಡ್ಜ್ ಮಾಡೋದು ಬೇಡ, ಬೇರೆಯವ್ರನ್ನೂ ಜಡ್ಜ್ ಮಾಡೋದು ಬೇಡ. ಉತ್ತರ ಅವರಿಗೆ ಯಾವ ಸಮಯದಲ್ಲಿ ಹೇಗೆ ಕೊಡಬೇಕು, ಅದು ಶತ್ರುಗಳೇ ಆಗಿರ್ಬೋದು, ವಿರೋಧ ಮಾಡೋರೇ ಆಗಿರ್ಬೋದು, ಏನೋ ನಿಮ್ಮ ಬಗ್ಗೆ ಕೆಟ್ಟ ಪ್ರಯೋಗ ಮಾಡ್ತಾ ಇದ್ದಾರೆ ಅನ್ನೋದಾಗಿರ್ಬೋದು, ಏನು ಮಾಡ್ತಾ ಇದ್ದಾರೋ ಅದೆಲ್ಲದಕ್ಕೂ ಉತ್ತರ ಅವರೇ ಕೊಡ್ತಾರೆ. ಆದರೆ ಸ್ವಲ್ಪ ಶ್ರದ್ಧಾ ಸಬೂರಿಯೊಂದಿಗೆ ನೀವು ಇರಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ. ಯಾಕಂದರೆ ಗುರುವಿನ ಒಂದು ಮಾರ್ಗದರ್ಶನದ ವಿಚಾರಕ್ಕೆ ತಗೊಂಡ್ರೆ ಶ್ರದ್ಧಾ ಸಬೂರಿಯನ್ನು ಸೂಚಿಸ್ತಾ ಇದ್ರೆ ಇದು ಒಂದಿಷ್ಟು ಇವತ್ತು ಗೈಡೆನ್ಸ್ ಬಂದಿದ್ದೇ ಒಂದು ಉಪದೇಶದ ಮೂಲಕ. ಯಾಕಂದರೆ ಇವತ್ತ ಒಂದು ಎನರ್ಜಿ ಯಾವ ರೀತಿ ಕನೆಕ್ಟ್ ಆಗಿತ್ತು ಅಂದರೆ ಗುರುವಾರ ಆಗಿರೋದ್ರಿಂದ ಗುರುವಿನ ಒಂದು ಸಂದೇಶದ ಮೂಲಕ ಒಂದು ಎನರ್ಜಿ ನಿಮ್ಮನ್ನು ಕನೆಕ್ಟ್ ಮಾಡಿ ನಿಮ್ಮನ್ನು ಹೀಲ್ ಮಾಡಿದೆ, ಕೆಲವೊಂದು ವಿಚಾರಗಳಲ್ಲಿ ಪರಿವರ್ತನೆ ತಗೊಳ್ಳೋಕ್ಕೆ. ಹಾಗೆ ನೀವು ಅಂದ್ಕೊಳ್ತಾ ಇದ್ದೀರಲ್ಲ, ನಾನು ಇದನ್ನು ತಡಿಬೋದು, ಯಾವುದೋ ಒಂದು ವಿಚಾರದಲ್ಲಿ ಪೂಜೆ ಮಾಡಿ ಅನ್ನೋ ರೀತಿಲಿ ಮಾಡಿ. ಖಂಡಿತ ಆ ಪೂಜೆ ಆಗಿರ್ಬೋದು, ಯಾವುದೋ ಗ್ರಹ ದೋಷಕ್ಕೆ ಒಂದು ಬ್ರೆಸ್ಲೆಟ್ ಹಾಕ್ಕೊಳ್ತಾ ಇದ್ದೀರಾ, ಉಂಗುರ ಹಾಕ್ಕೊಳ್ತಾ ಇದ್ದೀರಾ ಅಂದರೆ ಅದು ಕೆಲವೊಂದು ಸಮಯ ಕೊಡ್ತಾ ಇದೆ ಅಷ್ಟೇ, ನಿಮ್ಮ ಕರ್ಮವನ್ನೇ ಕಳೀತಾ ಇಲ್ಲ, ಮುಂದೆ ಹಾಕ್ತಾ ಇದೆ. ಅದು ಮತ್ತೆ ಅದಕ್ಕೋಸ್ಕರನೇ ಕೆಲವೊಂದು ಸರಿ ರಿಪೀಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ಅಂದರೆ ಈಗ ಒಂದು 3 ತಿಂಗಳು ನೀವು ಆರಾಮಾಗಿರ್ತೀರ, ಒಂದು ಹೋಮನೋ ಪೂಜೆನೋ ಒಂದು ಬ್ರೆಸ್ಲೆಟೋ ಒಂದು ಏನೋ ಉಂಗ್ರನೋ ಹಾಕೊಂಡ ತಕ್ಷಣ ಮತ್ತೆ ಅದು ಶುರುವಾಗುತ್ತೆ ಅಂದರೆ ಅದರ ಅವಧಿ ಮುಗೀತು, ಮತ್ತೆ ನೀವು ಆ ಥರದ್ದೇ ಮಾಡಬೇಕು. ಅಲ್ಲಿಗೆ ಇಲ್ಲಿ ಗುರು ಹೇಳ್ತಿದ್ರೆ ಆ ರೀತಿನೇ ನೀನು ಮಾಡ್ಕೊಂಡು ಹೋಗೋದ್ರಿಂದ ಅದು ಮುಂದೆ ಹೋಗ್ತಾ ಇದೆ, ಮುಂದೆ ಪೋಸ್ಟ್ಪೋನ್ ಮಾಡ್ತಾ ಇದೆ, ಅದನ್ನು ಕಳ್ಕೊ ಅನ್ನೋ ರೀತಿಲಿ ಹೇಳ್ತಿದ್ರೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದಿಷ್ಟು ಅರ್ಥವನ್ನು ನೀವು ಮಾಡ್ಕೊಳ್ಬೇಕು. ಇಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಅಂದರೆ ಅರ್ಥ ಇದು ನಿಮಗೆ ಇದನ್ನೇ ಮಾಡಿಸುತ್ತೆ. ಈ ಸಂದೇಶದ ಮೂಲಕ ಅದೇ ಮೆಸೇಜ್ ನಿಮಗೆ ಸಿಕ್ಕಿದೆ ಅನ್ನೋ ರೀತಿಲಿ ಬರ್ತದೆ. ಹಾಗಾಗಿ ಇಲ್ಲಿ ಒಂದಿಷ್ಟು ತಪ್ಪುಗಳನ್ನು ನೀವು ತಿಳುವಳಿಕೆಯ ಮೂಲಕ ತಿದ್ದುಕೊಂಡಾಗ ಖಂಡಿತ ಅರಿವಿನ ಗುರುವು ನಿಮಗೆ ಸಹಾಯ ಮಾಡಿದ್ದು ಅನುಭವ ನಿಮಗಾಗತ್ತೆ. ಅದರ ಮೂಲಕ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಒಂದು ಸುರಕ್ಷಿತವಾದ ಒಂದು ನೆಲೆಯನ್ನು ಕಂಡುಕೊಳ್ಳುವಲ್ಲಿ ಸಹಾಯ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಮ ಕರ್ಮ ಏನಿದೆಯೋ ಅದನ್ನು ಕಳ್ಕೊಳ್ಳಿ. ಕಾರಣ ಇಲ್ಲದೆ ಯಾವುದೂ ಸಿಕ್ಕಿಲ್ಲ ಇಲ್ಲಿ. ಅದನ್ನು ತಗೊಂಡೇ ನೀವು ಗುರುವಿನ ಶರಣದಲ್ಲಿ ಸರೆಂಡರ್ ಆದಾಗ, ನೀವು ಇಷ್ಟ ಯಾವ ದೇವರನ್ನು ಪಡ್ತೀರೋ ಆ ದೇವರಲ್ಲಿ ಸರೆಂಡರ್ ಆದಾಗ ಅಲ್ಲಿಂದ ನಿಮಗೆ ಒಂದು ಆಶೀರ್ವಾದ ಸಿಗುತ್ತೆ. ಆದರೆ ಗುರುವಿನ ಮಾರ್ಗದರ್ಶನದಿಂದಲೇ ನಿಮಗಿದು ಸಿಕ್ಕಿದ್ದು. ಹಾಗಾಗಿ ಗುರುವಿನ ಮಹತ್ವ
ಅಥವಾ ಅದರದ್ದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ. ಒಬ್ಬ ಗುರು ಇರಬೇಕು ಜೀವನದಲ್ಲಿ ಅಂತಾರೆ. ಆ ಗುರುವಿನ ಆಯ್ಕೆಯನ್ನೇ ಮಾಡ್ಕೊಂಡಿದ್ದೀರಾ ಅಂದಮೇಲೆ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಪರಿಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ನೀವೇನು ಒಂದಿಷ್ಟು ಸಮಸ್ಯೆಗಳನ್ನು ಹೊತ್ತು ಬಂದಿದ್ದೀರಲ್ಲ, ಪೂರ್ವ ಜನ್ಮದ್ದು, ಹಿಂದಿನ ಜನ್ಮದ್ದು, ಅದನ್ನು ಕಳ್ಕೊಳ್ಳೋಕ್ಕೆ ಈ ಸಮಯದ ಯಾವುದೋ ಒಂದು ನಿಮ್ಮಲ್ಲಿರುವ ದಯೆ, ಕರುಣೆ, ಪ್ರೇಮದ ಗುಣ ನಿಮಗೆ ಸಹಾಯ ಮಾಡಿದೆ. ಗುರುವನ್ನು ಕನೆಕ್ಟ್ ಮಾಡಿ. ಹಾಗಾಗಿ ಇಲ್ಲೇ ಕಳ್ಕೊಳ್ಳಿ. ಒಂದು ದಯೆ, ಕರುಣೆ, ಪ್ರೇಮ, ಒಂದು ಸೇವೆಯ ಮನೋಭಾವವನ್ನು ಹೊಂದೋದ್ರ ಜೊತೆಗೆ ಗುರುವಿನಲ್ಲಿ ಸೆರೆಂಡರ್ ಆಗಿ ಅವರ ನಾಮಸ್ಮರಣೆಯನ್ನು ಮಾಡಿ ಒಳ್ಳೆಯ ಕೆಲಸಗಳು ಒಳ್ಳೆಯದನ್ನೇ ನಿಮ್ಮ ಜೀವನಕ್ಕೆ ಅಟ್ರ್ಯಾಕ್ಟ್ ಮಾಡ್ತದೆ. ಕೆಟ್ಟದು ಕೆಟ್ಟದನ್ನೇ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಜನ್ಮದಲ್ಲಾದರೂ ಮುಂದಿನ ಜನ್ಮದಲ್ಲಾದರೂ ಅದರ ಋಣವನ್ನು ನೀವು ತೀರಿಸ್ಕೊಳ್ಳೇಬೇಕು. ಅದಕ್ಕೋಸ್ಕರನೇ ಕೆಲವೊಂದಿಷ್ಟು ಉದಾಹರಣೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಅರ್ಥ ಆಗಲಿ ಅನ್ನೋ ರೀತಿಲಿ. ಅರ್ಥ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಗುರುವಿನ ಒಂದು ಈ ಎನರ್ಜಿಯನ್ನು ನಿಮಗೆ ಅರ್ಥ ಆಗೋ ರೀತಿಲಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿವರಿಸಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.